ಕಲ್ಯಾಣದ ಕಥೆಯನ್ನು ಕೇಳುವ ಪ್ರಸಂಗದಲ್ಲಿ ಇವತ್ತು 4ನೇ ದಿವಸ. ವಿಶೇಷವಾಗಿ ಪಾರ್ವತಿ ಕಲ್ಯಾಣವನ್ನು, ಗಿರಿಜಾ ಕಲ್ಯಾಣವನ್ನು ನಾವು ಕೇಳುವ ಪ್ರಯತ್ನ ಮಾಡೋಣ. ಉಮಾ ವೈ ವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನದಾಂಪತ್ಯಾತ್ ವಿಹೀಯತೆ ಅಂತ ಶಾಸ್ತ್ರ ವಚನ ಇರೋದರಿಂದ ಮನಸ್ಸು ಮತ್ತು ಮಾತುಗಳಿಗೆ ವಿವಾಹ ಅನ್ನೋದು ಯಾವಾಗಲೂ ಇರಬೇಕು. ಇಲ್ಲಂತಂದರೆ ಜೀವನ ನಡೆಯುವುದೇ ಇಲ್ಲ. ಮಾತು ಇಲ್ಲದ ಮನಸ್ಸು ಪ್ರಯೋಜನ ಇಲ್ಲ, ಮನಸ್ಸಿಲ್ಲದ ಮಾತು ಮತ್ತು ಅಪ್ರಯೋಜಕ. ಆದ್ದರಿಂದ ವಾಂಗ್ ಮತ್ತು ವಾಕ್ ಮತ್ತು ಮನಸ್ಸು ಇವುಗಳಿಗೆ ಪರಸ್ಪರ ವಿವಾಹ ಸಂಬಂಧ ಅನ್ನೋದು ಬಹಳ ಮಹತ್ವದ್ದು, ಸಾಮಾನ್ಯ ದೃಷ್ಟಿಯಿಂದಲೂ ಕೂಡ. ಹೀಗಾಗಿ ವಾಗ್ದೇವತೆ ಅಂದರೆ ಮಾತಿಗೆ ಅಭಿಮಾನಿ ದೇವತೆಗಳಾಗಿರ್ತಕ್ಕಂತಹ ಅರ್ಥಾಭಿಮಾನಿಗಳಾದ ಪಾರ್ವತೀ ದೇವಿಯರು ಮತ್ತು ಮನಸ್ಸಿಗೆ ಅಭಿಮಾನಿ ದೇವತೆಗಳಾದ ರುದ್ರದೇವರು, ಇವರ ಪರಿಣಯೋತ್ಸವವನ್ನು, ಆ ಗಿರಿಜಾ ಕಲ್ಯಾಣವನ್ನು ಇವತ್ತಿನ ದಿವಸ ನಾವು ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ವಿಶೇಷವಾಗಿ ಭಾಗವತ ಹರಿವಂಶಾದಿಗಳಲ್ಲಿ ಬೇಕಾದಷ್ಟು ವಿಷಯಗಳು ಬಂದಿದ್ದರೂ ಕೂಡ ಗಿರಿಜಾ ಕಲ್ಯಾಣದ ವಿಷಯವನ್ನು ಆರಂಭದಿಂದ ಮತ್ತು ಪರಿಣಯೋತ್ಸವ ಆಗಿ ಮುಂದೆ ಕಾರ್ತಿಕೇಯನ ಹುಟ್ಟುವವರೆಗೂ ಕೂಡ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದು ಸ್ಕಂದ ಪುರಾಣದಲ್ಲಿ. ಹೀಗಾಗಿ ಸ್ಕಂದ ಪುರಾಣವನ್ನೇ ಇಲ್ಲಿ ನಾವು ನೋಡೋಣ ಇವತ್ತು. ಸ್ಕಂದ ಪುರಾಣದಲ್ಲಿ ಮಾಹೇಶ್ವರ ಖಂಡ ಅಂತ ಆರಂಭದಲ್ಲೇ ಬರುತ್ತೆ. ಅನೇಕ ಭಾಗಗಳು, ಯಾವುದೇ ಒಂದು ಪುರಾಣ ತೆಗೆದುಕೊಂಡ್ರೆ ಹೆಂಗೆ ರಾಮಾಯಣದಲ್ಲಿ 7 ಕಾಂಡಗಳು ಅಂತದ, ಹಾಗೆ ಮಹಾಭಾರತದಲ್ಲಿ 18 ಪರ್ವಗಳು ಅಂತದ, ಮತ್ತು ಈ ಪುರಾಣ ಇತಿಹಾಸಗಳಲ್ಲಿ ಮತ್ತು ಖಂಡಗಳು ಅಂತಿರ್ತದೆ. ಹಾಗೆ ಅದರೊಳಗೆ ಬರುವಂತಹ ಮೊದಲನೇ ಖಂಡನೇ ಮಾಹೇಶ್ವರ ಖಂಡ ಅಂತ. ಆ ಮಾಹೇಶ್ವರ ಖಂಡದ ಈ ಸ್ಕಂದ ಪುರಾಣದ ಅದ್ಭುತವಾದಂತಹ ನಿರೂಪಣೆಯನ್ನು ವೇದವ್ಯಾಸರು ಮಾಡಿಕೊಟ್ಟಿದ್ದಾರೆ. ಅದನ್ನು ಶಾಸ್ತ್ರೀಯ ರೀತಿಯ ಆ ಸ್ಕಂದ ಪುರಾಣವನ್ನು ನಾವು ಅರ್ಥ ಮಾಡಿಕೊಂಡು ಶಿವಪಾರ್ವತಿಯರ ಪರಿಣಯೋತ್ಸವವನ್ನು ನಾವು ಇವತ್ತಿನ ದಿವಸ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಓಂ ಯಸ್ಯಾಜ್ಞೆಯ ಜಗತ್ ಸೃಷ್ಟ್ವಾ ವಿರಿಂಚಿ ಪಾಲಕೋ ಹರಿ ಸಂಹರ್ತ ಕಾಲರುದ್ರಾಖ್ಯೋ ನಮಸ್ತಸ್ಮೈ ಪಿನಾಕಿನೇ. ಆರಂಭ ಮಾಡ್ತಿದ್ದಾರೆ. ನೈಮಿಷಾರಣ್ಯದಲ್ಲಿ ಶೌನಕಾದಿಗಳು ಮತ್ತು ಜ್ಞಾನ ಸತ್ರವನ್ನು ನಡೆಸ್ತಾ ಇದ್ದಾರೆ. ಯಾವಾಗಲೂ ಯಜ್ಞಯಾಗಗಳನ್ನೇ ಮಾಡುವವರು, ವಿಶೇಷತಃ ಜ್ಞಾನ ಸತ್ರವನ್ನು ಅವರು ಮಾಡ್ತಿರ್ತಾರೆ, ನಿಮಗೆಲ್ಲ ಗೊತ್ತಿದ್ದಿದ್ದೆ. ಅಲ್ಲಿಗೆ ಲೋಮಶ ಋಷಿಗಳು ಬರ್ತಾರೆ. ಲೋಮಶರು ಅಂತಂದರೆ ಹೀಗೆ ವೇದವ್ಯಾಸರು ಅನೇಕ ಋಷಿಗಳಿಗೆ ಪಾಠ ಹೇಳಿದ್ದಾರೆ. ಸುಮಂತು, ಜೈಮಿನಿ, ವೈಶಂಪಾಯನ, ಕಾಶಕೃಷ್ಣ, ಲೋಮಶ, ಕಾಷ್ಣಾಜಿನಿ, ಔಡುಲೋಮಿ, ಆತ್ರೇಯ ಇತ್ಯಾದಿಯಾಗಿ ಅನೇಕ ಋಷಿಗಳು ಸುತ್ತಲೂ ಕೂತಿರ್ತಾರೆ. ಮಧ್ಯದೊಳಗೆ ವೇದವ್ಯಾಸರು ಕೂತು ಪಾಠ ಹೇಳ್ತಿರ್ತಾರೆ. ಮುನಿಮಂಡಲ ಮಧ್ಯವರ್ತಿನಂ ಅಂತ. ಅದರಲ್ಲಿ ಇರುವ ಒಬ್ಬ ಶ್ರೇಷ್ಠ ಋಷಿಗಳು ಅಂತಂದರೆ ಲೋಮಶ ಋಷಿಗಳು. ಆ ಲೋಮಶ ಋಷಿಗಳು ಮತ್ತು ಆ ನೈಮಿಷಾರಣ್ಯ ಕ್ಷೇತ್ರಕ್ಕೆ ಇಲ್ಲೆಲ್ಲ ಜ್ಞಾನಸತ್ರ ನಡೀತಾ ಇದೆ ಅಂತ ಗೊತ್ತಾದ ತಕ್ಷಣ ಅವರು ಕೂಡ ನಾನು ಭಾಗವಹಿಸಬೇಕು ಅಂತ ಬರ್ತಾರೆ. ಆದರೆ ಸಾಕ್ಷಾತ್ ವೇದವ್ಯಾಸರಿಂದೇ ಅವರು ಜ್ಞಾನವನ್ನು ಪಡೆದವರು, ಸೂತಾಚಾರ್ಯರು ಹೇಗೋ ಹಾಗೆ ಅವರು ಕೂಡ. ಆದ್ದರಿಂದ ಶೌನಕರು ಅವರನ್ನು ಎತ್ತರದ ಸ್ತರದಲ್ಲಿ ಕೂರಿಸಿ ಅವರಿಂದ ಏನಾದರೂ ಉಪದೇಶ ಪಡ್ಕೊಳ್ಳೋಣ, ದೊಡ್ಡವರು ಬಂದಾಗ ಅವ್ರ ಹತ್ರ ಕೇಳಬೇಕು, ನಮ್ಮ ಮಾತುಗಳು ಹೆಚ್ಚು ಹೇಳಬಾರ್ದು. ಆ ಕಾರಣಕ್ಕಾಗಿ ನಮ್ಮ ಮಾತುಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಹೆಚ್ಚು ಅವರ ಹತ್ರ ಕೇಳೋಣ ಅನ್ನೋ ಕಾರಣಕ್ಕೆ ಶೌನಕರು ತಾವು ಪಾಠ ಹೇಳುವ ಗುರುಗಳಾಗಿದ್ದರೂ ಕೂಡ ಅವರ ಹತ್ರ ಕೇಳ್ತಾರಂತೆ. ಈ ಸತಿ ನಮಗೆ ರುದ್ರದೇವರ ವಿಶೇಷವಾದ ವಿಚಾರಗಳನ್ನು ತಿಳಿಸಬೇಕು ಅಂತ ಕೇಳಿದಾಗ ಅವ್ರು ಲೋಮಶರಿಗೆ ಬಹಳ ಸಂತೋಷ ಆಯಿತು. ಅವ್ರು ಹೇಳ್ತಾರಂತೆ ಒಂದೇ ಮಾತು, ಶಿವೇತಿ ದ್ವ್ಯಕ್ಷರಂ ನಾಮ ವ್ಯಾಹರಿಷ್ಯಂತಿ ಯೇ ಜನಾಃ ತೇಷಾಂ ಸ್ವರ್ಗಶ್ಚ ಮೋಕ್ಷಶ್ಚ ಭವಿಷ್ಯತಿ ನಚಾನ್ಯಥ. ಶಿವ ಅನ್ನುವ 2 ಅಕ್ಷರದೊಳಗೆ ಮಂಗಲ, ಪರಮ ಮಂಗಲ ಎಲ್ಲವೂ ಅಡಗಿದೆ ಅಂತ. ಹೀಗಾಗಿ ಯಾರು ಪ್ರತಿನಿತ್ಯ ಶಿವ ಶಿವ ಅಂತ ನೆನಪು ಮಾಡಿಕೊಳ್ತಾರೋ, ಆ ರುದ್ರದೇವರನ್ನು ಅವರ ಮಹಾಯೋಗ್ಯತೆಯನ್ನು, ಪರಮ ವೈಷ್ಣವತ್ವವನ್ನು ವಿಚಾರ ಮಾಡ್ತಾರೋ ಅವರಿಗೆ ಸ್ವರ್ಗ ಏನು ಸಾಮಾನ್ಯ, ಮೋಕ್ಷವೇ ಸಿಗುವಂತಹದ್ದು ಆಗ್ತದೆ ಅಂತ ಹೇಳಿ ಬಹಳ ಸಂತೋಷಪಟ್ಟು ಲೋಮಶ ಋಷಿಗಳು ಕಥೆಯನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ಅವರು ಕೇಳೋದಕ್ಕಿಂತ ಮುಂಚೆ ಋಷಿಗಳು ಕೇಳ್ತಾರೆ, ನಮಗೆ ಒಂದು ವಿಶೇಷವಾದ ಜಿಜ್ಞಾಸೆ ಇದೆ. ರುದ್ರರಿಗೆ ನೀವು ಶಿವ ಅಂತ ಕರಿತೀರಿ, ಮಂಗಳ ಅಂತ ಕರಿತೀರಿ. ಇಷ್ಟು ಮಂಗಲ ಸ್ವರೂಪಿಯಾದ ಶಿವನು ಆ ದಕ್ಷನ ಯಜ್ಞವನ್ನು ಹಾಳು ಮಾಡೋದು ಯಾಕೆ ಅಂತ ಕೇಳ್ತಾರೆ. ಎಲ್ಲರಿಗೂ ಬರೋ ಸಂದೇಹ ಅಲ್ಲೇ ನೋಡು. ಯಾಕೆಂದರೆ ಉತ್ತಮವಾದ ಕೆಲಸ ಮಾಡಿದರೆ ಯಾರೂ ಅದ್ರ ಬಗ್ಗೆ ಹೆಚ್ಚು ಕೇಳೋದಿಲ್ಲ. ಆದರೆ ರುದ್ರನಂತಹ ಮಹಾ ಸಾತ್ವಿಕ ಶಿರೋಮಣಿಯಾದವನು ಒಂದು ಯಜ್ಞವನ್ನು ನಾಶ ಮಾಡೋದು ಅಂತಂದರೆ ಇದು ಎಂಥ ಘೋರವಾದದ್ದು, ಇದು ಯಾಕಾಯಿತು ಅಂತ ಕೇಳಿದಾಗ ಅದೇ ಕಥೆಯನ್ನು ಆರಂಭ ಮಾಡ್ತಾರೆ. ದಕ್ಷ ಪ್ರಜಾಪತಿಯನ್ನು
ಬ್ರಹ್ಮದೇವರು ಹುಟ್ಟಿಸ್ತಾರೆ. ಪ್ರಜಾಪತಿಗಳನ್ನು ಹುಟ್ಟಿಸಿದ್ದೇ ಪ್ರಜೆಗಳ ಉತ್ಪತ್ತಿ ಮಾಡಲಿ ಅಂಥೇಳಿ. ವಿಶೇಷತಃ ದಕ್ಷ ಪ್ರಜಾಪತಿ ಮೇಲೆ ಬ್ರಹ್ಮದೇವರಿಗೆ ಬಹಳ ಪ್ರೀತಿ. ಅವರು ಹೆಚ್ಚಿನ ಮುತುವರ್ಜಿ ವಹಿಸಿ ದಕ್ಷ ಪ್ರಜಾಪತಿ ಹೇಗೆ ನಡ್ಕೊಳ್ಬೇಕು ಅಂತ ಹೇಳೋರು. ಅವ್ರು ಏನು ಮಾಡಿದರು ಅಂತಂದರೆ, ಬ್ರಹ್ಮದೇವರು ದಕ್ಷ ಪ್ರಜಾಪತಿಯನ್ನು ಕರೆದು, ನಿನ್ನ ಮಗಳು ಯಾರು ಸತೀದೇವಿ ಇದ್ದಾಳೆ, ದಾಕ್ಷಾಯಿಣಿ ಅಂತ ಕರೀತಾರೆ. ದಕ್ಷನ ಮಗಳಾದ್ದರಿಂದ ಅವಳ ಹೆಸರು ದಾಕ್ಷಾಯಿಣಿ. ಆ ದಾಕ್ಷಾಯಿಣಿಯನ್ನು ನೀನು ರುದ್ರನಿಗೆ ಮದುವೆ ಮಾಡಿಕೊಡಬೇಕು ಅಂತ ಹೇಳಿ. ದಕ್ಷನಿಗೆ ಬೇಕಾದಷ್ಟು ಜನ ಮಕ್ಕಳಿದ್ದಾರೆ, ಅವನ ಹೆಣ್ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ. ಸತಿ ಬಹಳ ದೊಡ್ಡವಳು, ಅವಳಿಗೆ ಉತ್ತಮ ವರನನ್ನು ಬ್ರಹ್ಮದೇವರೇ ಹೇಳ್ತಾರೆ, ನೋಡ್ರಿ ರುದ್ರನಿಗೆ ಮದುವೆ ಮಾಡಿ ಅವಳನ್ನು ಕೊಡಬೇಕು ಅಂತ ಹೇಳ್ತಾರೆ. ಆಗಲಿ ಅಂತ ಹೇಳಿ ಮೊದಲಿಗೆ ಅವರಿಗೇನು ಬಹಳ ಶಂಕರನ ಮೇಲೆ ಕೊಡಬೇಕು ಅಂತೇನು ವಿಚಾರ ಇರಲಿಲ್ಲ. ಆದರೂ ಬ್ರಹ್ಮದೇವರು ಹೇಳಿದ ಮೇಲೆ, ಸಾಕ್ಷಾತ್ ತಂದೆಯೇ ಆಜ್ಞೆ ಮಾಡಿದ ಮೇಲೆ ಆಜ್ಞೆಯನ್ನು ಮೀರಬಾರದು ಅನ್ನೋ ಕಾರಣಕ್ಕಾಗಿ ತಲೆಬಾಗಿ ಅವರಿಗೆ ಮದುವೆ ಮಾಡಿ ಕೊಟ್ಟಿರ್ತಾನೆ. ಹೀಗೆ ರುದ್ರ ಮತ್ತು ಸತಿಯರ ದಾಕ್ಷಾಯಿಣಿಯರ ಮದುವೆ ಆಗಿರ್ತದೆ. ಆದ ಮೇಲೆ ಮುಂದೆ ದಕ್ಷ ಪ್ರಜಾಪತಿ ಒಂದು ಪ್ರಸಂಗದಲ್ಲಿ ನೈಮಿಷಾರಣ್ಯದ ಹತ್ತಿರ ಅಲ್ಲಿ ಬರ್ತಾನೆ. ಈ ಕೇಳಲಿಕತ್ತವರು ನೈಮಿಷಾರಣ್ಯದಲ್ಲೇ ಕೂತಿದ್ದಾರೆ. ಹಿಂದೆ ನಡೆದ ಕಥೆಯು ನೈಮಿಷಾರಣ್ಯದ್ದೇ. ಆ ನೈಮಿಷಾರಣ್ಯದ ಋಷಿ ಆಶ್ರಮಕ್ಕೆ ದಕ್ಷ ಪ್ರಜಾಪತಿ ಬಂದಾಗ, ಪ್ರಜಾಪತಿಗಳು ಅಂತಂದರೆ ಅವರಿಗೆಲ್ಲಕ್ಕಿಂತ ಹೆಚ್ಚಿನ ಸ್ಥಾನ ಕೊಡ್ತಾರೆ. ಎಂಥ ಋಷಿಗಳೇ ಇರಲಿ, ಅವರಿಗೆ ಒಂದೋ ಅವರು ಮಾವ ಆಗಿರ್ತಾರೆ, ಇಲ್ಲಾಂದ್ರೆ ಅವ್ರ ತಂದೆ ಆಗಿರ್ತಾರೆ. ಪ್ರಜಾಪತಿಗಳ ಮಹತ್ವ ಅಷ್ಟು ದೊಡ್ಡದು. ಯಜ್ಞ ಪ್ರಜಾಪತಿ, ದಕ್ಷ ಪ್ರಜಾಪತಿ, ಹೀಗೆಲ್ಲ ಅನೇಕ ಪ್ರಜಾಪತಿಗಳಿದ್ದಾರೆ. ಹೀಗಾಗಿ ದಕ್ಷ ಪ್ರಜಾಪತಿ ಬಂದಿದ್ದಾನೆ ಅಂತ ಹೇಳಿ ಬಹಳ ಖುಷಿಯಾಗಿ ಅವರೆಲ್ಲರೂ ಕೂಡ ಅವರನ್ನು ಸತ್ಕಾರ ಮಾಡಿ, ಅವರಿಗೆ ಪಾದಪೂಜೆ ಮಾಡಿ, ಮತ್ತು ಅವರನ್ನು ನಮಸ್ಕಾರಾದಿಗಳನ್ನು ಮಾಡಿ, ಅವರ ಎಲ್ಲ ಋಷಿ ಮಂಡಲಕ್ಕೆ ದಕ್ಷ ಪ್ರಜಾಪತಿಯನ್ನು ಕರ್ಕೊಂಡು ಬಂದು, ನೋಡ್ರಿ ನಮ್ಮ ಎಲ್ಲ ಋಷಿಗಳು ನಿಮಗೆಲ್ಲ ಆದರವನ್ನು ಮಾಡ್ತಿದ್ದಾರೆ ಅಂತ ಹೇಳಿದಾಗ ಎಲ್ಲರೂ ಕೂಡಿ ಕೈ ಮುಗಿದ್ರಂತೆ. ಎಲ್ಲರೂ ಕೈ ಮುಗಿದಿದ್ದಾರೆ, ಒಂದು ಕೈ ಮಾತ್ರ ಮುಗಿದಿಲ್ಲ. ಅದು ದಕ್ಷ ಪ್ರಜಾಪತಿಗೆ ಸಿಟ್ಟು ಬಂದ್ಬಿಡ್ತು. ಎಲ್ಲರೂ ಇಷ್ಟು ಸನ್ಮಾನ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಯಾರೋ ಒಬ್ಬರು ಸುಮ್ಮನಿದ್ದಾರಲ್ಲ, ಅದು ಏನೋ ತಪಸ್ಸಿನೊಳಗೆ ಮಗ್ನರಾಗಿರುವಂತೆ ನನ್ನನ್ನು ನೋಡಿಯೂ ನೋಡದೇ ಇದ್ದಂತೆ ಇದ್ದಾರಲ್ಲ ಅಂತ ಹೇಳಿ ಬಹಳ ಸಿಟ್ಟು ಬಂದ್ಬಿಡ್ತು. ಇಷ್ಟು ಸಂತೋಷವಾಗಿ ಪ್ರಸನ್ನ ಆಗಿರುತ್ತೆ ಮುಖ. ಯಾರಾದರೂ ನಮಗೆ ಸನ್ಮಾನ ಮಾಡಿದ್ರೆ ಎಷ್ಟು ಖುಷಿಯಾಗುತ್ತೆ. ಸನ್ಮಾನ ಮಾಡಿದಾಗ ಆದ ಖುಷಿಯೇ ಮುಂದೆ ಸ್ವಲ್ಪ ಹೊತ್ತಿಗೆ ಗಂಟಕ್ಕಿದ ಹುಬ್ಬಾಯಿತು ಅಂತ. ಆವಾಗ ಯಾಕೆ ಹಿಂಗಾಯಿತು, ಯಾರು ಅವರು ಅಂತ ನೋಡಿದರೆ ಇನ್ನೂ ಒಂದು ದೊಡ್ಡ ಆಶ್ಚರ್ಯ ಕಾದಿತ್ತು. ಮರ್ಯಾದೆ ಕೊಡದೇ ಇದ್ದವ್ರು ಯಾರಲ್ಲ, ಸ್ವಂತ ಅಳಿಯನೇ ರುದ್ರನೇ ಏನೂ ಮಾಡದೆ ಸುಮ್ಮನೆ ನಿಂತುಬಿಟ್ಟಿದ್ದ. ಆವಾಗ ದಕ್ಷ ಪ್ರಜಾಪತಿಗೆ ಬಹಳ ಸಿಟ್ಟು ಬಂದಿತ್ತು. ಏನಂದರೆ ಮತ್ತೆ ಸಭೆಯಲ್ಲಿ ಆದ ಅವಮರ್ಯಾದೆ ಬಹಳ ದೊಡ್ಡ ಅವಮರ್ಯಾದೆ. ಹೊರಗೆಲ್ಲೋ ಕೂಡ ನಾವನ್ನು ಕರೆದವರು ಸನ್ಮಾನ ಮಾಡಲಿಲ್ಲ ಅನ್ನೋದು ಅಷ್ಟು ದೊಡ್ಡದಲ್ಲ. ಆದರೆ ಎಲ್ಲರೂ ಸನ್ಮಾನ ಮಾಡುವಾಗ ನಾವೊಬ್ಬನು ಮಾಡೋದಿಲ್ಲ ಅಂತ ಅನ್ನೋದು ಬಹಳ ದೊಡ್ಡದಾಗ್ತದೆ, ಬಹಳ ದೊಡ್ಡದಾಗಿ ಕಾಣಿಸ್ತದೆ. ಆ ಕಾರಣಕ್ಕಾಗಿ ರುದ್ರನಿಗೆ ಬಹಳ ಸಿಟ್ಟು, ದಕ್ಷನಿಗೆ ಬಹಳ ಸಿಟ್ಟು ಬಂದ್ಬಿಡ್ತು. ಎಂತಹ ಸಿಟ್ಟು ಅಂತಂದರೆ ಬ್ರಹ್ಮಾಂಡ ಸಿಟ್ಟು ಅಂತ ನೋಡ್ರಿ, ಅಂತಹ ಸಿಟ್ಟು ಬಂತು. ಅವನು ಹೇಳ್ದ, ಈ ರುದ್ರ ನೋಡ್ರಿ ಎಂಥವನಿದ್ದಾನೆ ಅಂತ. ನಾನು ತಂದೆಯ ಸ್ಥಾನದಲ್ಲಿದ್ದವನು, ನೀನು ಹೇಳಿದ್ದೆ ನಾನು, ಯಾರು ಹೆಣ್ಣು ಕೊಡ್ತಾರೋ ಆ ಮಾವನಿಗೆ ತಂದೆ ಸ್ಥಾನ ಇದೆ ಅಂತ. ಬರೀ ಹುಟ್ಟಿಸಿದವನು ಮಾತ್ರ ತಂದೆ ಅಲ್ಲ, ವಿದ್ಯೆ ಕೊಟ್ಟವನು, ಹೆಣ್ಣು ಕೊಟ್ಟವನು, ಇವರೆಲ್ಲರೂ ತಂದೆಯೇ ಅಂತ ಹೇಳಿದ್ರು. ಇಷ್ಟಿದ್ದರೂ ಕೂಡ ರುದ್ರ ನನಗೆ ಗೌರವವನ್ನು ಕೊಡ್ತಾ ಇಲ್ಲ. ತಾನೇನು ದೊಡ್ಡ ಮನುಷ್ಯ ಅಂದ್ಕೊಂಡ್ಬಿಟ್ಟಾನ. ನಾನಿರೋದು ಎಲ್ಲಿ, ಸಾಕ್ಷಾತ್ ಸತ್ಯಲೋಕದ ಪರಿಸರದಲ್ಲಿ ಓಡಾಡ್ಕೊಂಡು ನಾನಿದ್ದೀನಿ, ತಾನಿರೋದು ಸ್ಮಶಾನದೊಳಗೆ. ಏನಿರಬಾರ್ದೆಲ್ಲ ಅಮಂಗಲವಾದದ್ದೆಲ್ಲ ಅವನ ಸೂತ್ರ ಇರುವಂಥದ್ದೆಲ್ಲ ಅಮಂಗಲವಾದದ್ದೇ. ಇಷ್ಟೆಲ್ಲ ಇದ್ದ ರುದ್ರನಿಗೆ ಇಂಥ ಒಂದು ಮಹಾ ವ್ಯಾಧಿ ಯಾಕೆ ಬಂತು? ನನಗೆ ಗೌರವ ಕೊಡ್ತಿಲ್ಲಲ್ಲ, ಇವನು ಪ್ರೇತಗಳ ರಾಜ ಅಲ್ಲ, ಪಿಶಾಚಿಗಳು ಪ್ರೇತಗಳು ಇರ್ತಾವಲ್ಲ, ಆದ್ದರಿಂದ ಅದರಂತೆ ಇವನು ವರ್ತನೆ ಅದ ಅಂತ ಅಂದ್ಬಿಟ್ಟ. ಇಷ್ಟು ಕೆಟ್ಟದಾದ ಮಾತುಗಳನ್ನ ಆಡಿದ್ರು. ಅದನ್ನು ಕೇಳಿಸಿಕೊಂಡು ರುದ್ರನಿಗೆ ಏನಾಗಬೇಕಾಗಿದೆ, ಸುಮ್ಮನೆ ನಿಂತುಬಿಟ್ಟ, ಏನಂತ ನನ್ನಲ್ಲಿ ಅಂತ. ಆದರೆ ಜೊತೆಗಿದ್ದ ಪಾರ್ಷದರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಜೊತೆಗಿದ್ದ ಏನು ಗಣಗಳಿದ್ದರು, ರುದ್ರ ಗಣ ಇತ್ತು, ಅವನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ನಂದಿ ಎದ್ದು ಶಾಪ ಕೊಟ್ಟುಬಿಟ್ಟು, ನಿನ್ನ ಯಜ್ಞ ಎಲ್ಲ ಏನು ಮುಂದೆ ಏನು ಮಾಡ್ತೀವಿ ಅದೆಲ್ಲ ನಾಶ ಆಗಿಬಿಡಲಿ ಅಂತ. ನಂದಿ ಶಾಪ ಕೊಟ್ಟರೆ ನಾನು ಪ್ರತಿಶಾಪ ಕೊಡ್ತೀನಿ ಅಂತ ದಕ್ಷ ಮುಂದೆ ನಿಂತ. ಆವಾಗ ನಂದಿಯ ಮಾತುಗಳನ್ನು ತಡೆದು ನಿಲ್ಲಿಸ್ತಾನೆ ರುದ್ರ ಅಂತಾನೆ, ಯಜ್ಞಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಅನ್ನಲ್ಲ ದಕ್ಷ, ಅಥವಾ ಇವನು ಯಾವ ಮರ್ಯಾದೆಗೂ ಯೋಗ್ಯ ಅಲ್ಲ ಅಂತ ಅನ್ನಲ್ಲ ದಕ್ಷ. ಇರಲಿ ಬಿಡು ಅಂತಂದ. ನಾನು ಪ್ರಕೃತಿಯಿಂದ ಬದ್ಧರಾದವರಿಗೆ ಮರ್ಯಾದೆ ಕೊಡುವುದು. ನೋಡ್ರಿ, ಮರ್ಯಾದೆ ಇತ್ಯಾದಿಗಳು ಯಾರಿಗಿರ್ತವ? ಪ್ರಕೃತಿಯಲ್ಲಿ ಬದ್ಧರಾದವರಿಗಿರ್ತವೆ. ನಾನು ಪ್ರಕೃತಿಯಿಂದ ಅತೀತನಾದವನಿದ್ದೀನಿ. ನನಗೆ ಯಾರು ಮುನಿದರೇನು, ನಮಗಿನ್ಯಾರು ಒಲಿದರೇನು ಅಂತ. ಆ ಮಾತಿಗೆ ಸರಿಯಾಗಿ ರುದ್ರದೇವರು ಯಾರು ಹೇಳಿದ್ರೇನು ಅಂತ. ಹಾಗಾಗಿ ದಕ್ಷ ಹೇಳಿದ್ದೀನಿ, ನೀನು ಭಾಳ ಹಚ್ಕೊಳ್ಬೇಡ,
ಈ ರೀತಿಯಾಗಿ ಶಾಪ ಕೊಟ್ಟು ಇಷ್ಟು ದಿನ ಗಳಿಸಿದ ಪುಣ್ಯವನ್ನು ಕಳ್ಕೊಳ್ಬೇಡ ಅಂತಂದ. ಶಾಪ ಕೊಡೋದಂದ್ರೆ ಅರ್ಥ ಏನು? ಇನ್ನೊಬ್ರಿಗೆ ಅನರ್ಥ ಆಗ್ತದೆ, ಜೊತೆಗೆ ನಮ್ಮ ಪುಣ್ಯನೂ ಖರ್ಚಾಗ್ತದೆ. ಹೀಗಾಗಿ ಶಾಪ ಕೊಡಬೇಕಾದ್ರೆ ಭಾಳ ಯೋಚನೆ ಮಾಡಿ ಕೊಡಬೇಕು. ನಂದಿಗೆ ಹೇಳಿದೆ, ನೀನು ಶಾಪ ತೊಗೊಂಡ್ಬಿಡು ವಾಪಸ್, ಏನೂ ಮಾಡೋದು ಬೇಡ, ಆಗಲಿ ಅಂತ ಹೇಳಿ ನಂದಿ ಸುಮ್ಮನಾದ. ಆದರೆ ದಕ್ಷನ ಸಿಟ್ಟು ಮಾತ್ರ ಕಡಿಮೆ ಆಗಲಿಲ್ಲ. ಅವನಿಗೆ ನನಗೆ ಯಾರಂದ್ರೇನೋ, ಯಾರು ಮಾಡಿದ್ರೇನೋ ಅಂತ ಬೇರೆ ಅಂದ್ಬಿಟ್ನಲ್ಲ. ಹೀಗಾಗಿ ಅದು ಉರಿಯೋ ದೀಪಕ್ಕೆ ತುಪ್ಪ ಸುರಿದಂಗೆ ಆಯಿತು ಅಂತ ಹೇಳಿ. ಹೀಗಾಗಿ ಇನ್ನಷ್ಟು ಸಿಟ್ಟು ಬಂತು. ಅದೇ ಕೋಪದೊಳಗೆ ನೈಮಿಷಾರಣ್ಯದ ಆ ಸಮಸ್ತ ಪರಿವಾರಕ್ಕೆ ಒಂದು ಒಳ್ಳೆಯ ಮಾತುಗಳನ್ನು ಆಡದೆ ದಕ್ಷ ಪ್ರಜಾಪತಿ ಅಲ್ಲಿಂದ ಹೊರಟು ತನ್ನ ಮನೆಗೆ ಬಂದ. ಸ್ವಲ್ಪ ದಿನ ಕಳೀತು. ಇವನ ಮನಸ್ಸಿನೊಳಗಿರುವ ಆ ಸಿಟ್ಟು ಸೆಡವು ಹೆಚ್ಚಾಗ್ತಾನೆ ಹೋಯಿತು. ಅವನು ಯೋಚನೆ ಮಾಡಿದ, ಇವರಿಗೆ ನಾನು ಪ್ರತೀಕಾರ ಮಾಡಬೇಕು. ಯಾವಾಗಲೂ ಅಷ್ಟೇ, ನಮಗೆ ಯಾರು ಅನುಕೂಲ ಮಾಡಿಕೊಟ್ಟಿಲ್ಲ ಅವರಿಗೊಂದು ಪ್ರತೀಕಾರ ಮಾಡಬೇಕು ಅನ್ನೋ ಬುದ್ಧಿ ಬರುತ್ತೆ. ಪ್ರತೀಕಾರ ಮಾಡಬೇಕು ಅಂದರೆ ಹೆಂಗೆ ಮಾಡಬೇಕು? ಅವ್ರ ಮನೆಯೊಳಗೆ ಅವರಿದ್ದಾರೆ, ನಮ್ಮ ಮನೆಯೊಳಗೆ ನಾವಿದ್ದೇವೆ. ಪ್ರತೀಕಾರ ಹೆಂಗೆ ಮಾಡಬೇಕು? ಎಲ್ಲರೂ ಬರುವಂತೆ ಮಾಡಬೇಕು, ಇವನನ್ನು ಮಾತ್ರ ಕರಿಬಾರದು ಅಂತ ಒಂದು ವ್ಯವಸ್ಥೆ ಮಾಡಬೇಕು. ಆವಾಗ ಎದ್ದು ಕಾಣಿಸ್ತದೆ ನನಗಾಗಿರೋ ಅವಮರ್ಯಾದೆ ಸರಿಯಾಗಿ ಪ್ರತೀಕಾರ ತೊಗೊಂಡಂಗೆ ಆಗ್ತದೆ ಅಂತ ಹೇಳಿ ವಿಚಾರ ಮಾಡಿ ಒಂದು ದೊಡ್ಡ ಯಜ್ಞವನ್ನೇ ಅಲ್ಲಿ ಮಾಡಬೇಕು ಅಂತ ವಿಚಾರ ಮಾಡಿದ್ರು. ಯಜ್ಞಕ್ಕೆ ಯಾರನ್ನು ಕರಿಬೇಕು ಅಂತಂದರೆ ಮಗಳು ಅಳಿಯ ಇಬ್ಬರನ್ನು ಬಿಟ್ಟು ಜಗತ್ತಿನ ಎಲ್ಲ ಜನರನ್ನು ಕರಿಬೇಕು. ಇಬ್ಬರು ಅಂದ್ರೆ ಅವ್ರ ಪರಿವಾರದವರು, ಅಂದರೆ ಆ ಫ್ಯಾಮಿಲಿ ಒಂದು ಬಿಟ್ಟು ಇನ್ನು ಎಲ್ಲರೂ ಬರಬೇಕಲ್ಲಿ ಆ ಯಜ್ಞಕ್ಕೆ. ಅಷ್ಟು ವ್ಯವಸ್ಥೆ ಮಾಡಿದ್ರು. ಯಾರ್ಯಾರು ಬಂದರು ಅಂತ ಭಾಳ ಚಂದ ಹೇಳ್ತಾರೆ ನೋಡ್ರಿ. ಸಾಕ್ಷಾತ್ ವಸಿಷ್ಠರು ಬಂದರು, ಅಗಸ್ತ್ಯರು ಬಂದರು, ಕಶ್ಯಪರು, ಅತ್ರಿ ಋಷಿಗಳು, ಭೃಗು, ಭರದ್ವಾಜ, ಗೌತಮ, ವೇದವ್ಯಾಸರು ಬಂದಿದ್ರು. ಮತ್ತು 8 ಲೋಕದ ಅಷ್ಟ ದಿಕ್ಪಾಲಕರು ಮತ್ತು ಅಷ್ಟ ವಸುಗಳು, ಮರುದ್ಗಣಗಳು 49 ಜನ ಇದ್ದಾರೆ ಅವರು, ಮತ್ತು 33 ಕೋಟಿ ದೇವತೆಗಳು, ವಿದ್ಯಾಧರರು, ಸಾಧ್ಯರು, ಸಿದ್ಧರು, ಯಕ್ಷರು, ಗಂಧರ್ವರು, ಸಾಮಾನ್ಯ ಮನುಷ್ಯರು ಕೂಡ ಕರೆದರು. ಎಲ್ಲರನ್ನೂ ಕರೆದರು ಯಜ್ಞಕ್ಕೆ. ಎಲ್ಲರೂ ಬಂದರು. ಜೋರಾಗಿ ಅಲ್ಲಿ ವ್ಯವಸ್ಥೆ ಮಾಡಿದ್ರು. ಒಂದು ತೀರ್ಥ ಇತ್ತು, ಅಲ್ಲಿ ಆ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡಿದ್ರು. ಅದರ ಹೆಸರು ಹೇಳ್ತಾರೆ ನೋಡ್ರಿ, ಕನಕಲ ತೀರ್ಥ ಅಂತ. ಹೆಸರು ಹೇಳಿಕೆ ವಿಚಿತ್ರ, ಕನಕಲ ತೀರ್ಥ ಅಂತ. ಆ ದಕ್ಷ ಯಜ್ಞವನ್ನು ಅಲ್ಲಿ ಪ್ರಾರಂಭ ಮಾಡೋದಂದ್ರೆ ಅರ್ಥ ಏನು? ಎಲ್ಲವನ್ನು ವ್ಯವಸ್ಥೆ ಮಾಡೋದು, ಸ್ಥಂಡಿಲಾದಿಗಳನ್ನು ನಿರ್ಮಾಣ ಮಾಡೋದು, ಆಮೇಲೆ ಯಜ್ಞ ಮಂಟಪ, ಯಜ್ಞ ಶಾಲೆ, ಮತ್ತು ಬಂದವರಿಗೆ ಇಳಿದುಕೊಳ್ಳಿಕ್ಕೆ ವ್ಯವಸ್ಥೆ, ಅವರಿಗೆ ಅನೇಕಾದಿ ತಮ್ಮ ವಿಧಿಗಳನ್ನು ಮಾಡಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದ್ರು. ಎಷ್ಟು ಚಂದಿತ್ತು ಅಂದರೆ ಅಲ್ಲಿ ಹಚ್ಚಿದ ದೀಪಗಳಿಂದ ಈ 3 ಲೋಕ ಬೆಳಗ್ಲಿಗತ್ತಿತ್ತು. ಅಷ್ಟು ಸಮೃದ್ಧವಾಗಿ ಎಲ್ಲ ನಿರ್ಮಾಣ ಮಾಡಿತ್ತು. ಮಾಡದೇ ಇರೋ ಒಂದೇ ಕೆಲಸ ಅಂತಂದರೆ ಶಿವಪಾರ್ವತಿಯರಿಗೆ, ಪಾರ್ವತಿ ಅಲ್ಲ ಸತಿ ಮತ್ತು ರುದ್ರರಿಗೆ, ದಾಕ್ಷಾಯಣಿಗೆ, ಅವರಿಗೆ ಇದು ಕೊಟ್ಟಿರಲಿಲ್ಲ, ಆಹ್ವಾನ ಇಲ್ಲ. ಅವರ ಮನೆಗೆ ಮಾತ್ರ ಆಹ್ವಾನ ಇಲ್ಲ, ಇಡೀ ಜಗತ್ತಿಗೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆಯಿತು. ಭಾಳ ಸಂತೋಷ ಆಯಿತು ಅವನಿಗೆ ಒಳಗೆ. ನೋಡ್ರಿ, ಇಷ್ಟು ಜನ ಬಂದಾರೆ, ನಾ ಕರೆದಂಗೆ ಎಲ್ಲರೂ ಬಂದುಬಿಟ್ರು. ಈಗೆಲ್ಲರೂ ವಿಚಾರ ಮಾಡ್ತಾರೆ, ಯಾಕೆ ಕರೆದಿಲ್ಲ ರುದ್ರನನ್ನು? ಹೌದು, ರುದ್ರ ಅವತ್ತು ಅವಮಾನ ಮಾಡಬಾರ್ದಿತ್ತು ದಕ್ಷನಿಗೆ ಅಂತ ಎಲ್ಲರೂ ಅಂತಾರೆ ಅಂತ ಅವನ ವಿಚಾರ. ಆವಾಗ ರುದ್ರನಿಗೆ ಸರಿಯಾಗಿ ಶಾಸ್ತಿ ಆಗ್ತದೆ ಅಂತ. ಆದರೆ ಬಂದವರೆಲ್ಲ ಮಹಾಜ್ಞಾನಿಗಳಂತ, ಅವ್ರೇನು ಸುಮ್ಮನಿರ್ತಾರೆ? ಅದರೊಳಗೆ ದಧೀಚಿ ಋಷಿಗಳಿಗಂತೂ ರುದ್ರದೇವರ ಮೇಲೆ ಭಾರಿ ಭಕ್ತಿ ಇವರಿಗೆ. ಸಾಕ್ಷಾತ್ ತಮ್ಮ ದೇಹವನ್ನೇ ಇಂದ್ರನಿಗಾಗಿ ತಮ್ಮ ಅರ್ಪಣೆ ಮಾಡಿರ್ತಕ್ಕಂತಹ ಮಹಾನುಭಾವರು ದಧೀಚಿ ಋಷಿಗಳು. ಅವರು ಎದ್ದು ನಿಂತು ಹೇಳಿದರು, ಯಾವ ಯಜ್ಞ ಮಾಡ್ತಾ ಇದ್ದಿ ದಕ್ಷ ಅಂತ ಕೇಳಿದ್ರು. ಯಜ್ಞಕ್ಕೆ ಏನು ಅರ್ಥದ ನೀನು ಮಾಡೋದು? ಈ ಮಾಡೋ ಯಜ್ಞದ ಮಂತ್ರಗಳನ್ನೆಲ್ಲ ನೀನು ಸೆಟ್ ಮಾಡ್ಕೊಂಡು ಇಟ್ಕೊಂಡಿಯಲ್ಲ, ಅದರೊಳಗೆ ಈಶಾನ್ಯ ಮಂತ್ರಗಳು ಅಂತ ಬರ್ತಾವೆ. ಐಶಾನ್ಯ ಮಂತ್ರಗಳು, ಆ ಈಶಾನ್ಯ ಮಂತ್ರಗಳನ್ನು ಯಾರಿಗೋಸ್ಕರ ಹೇಳೋದು? ಈಶಾನ ಅಂದ್ರೆ ರುದ್ರನಿಗೆ ಹೇಳಬೇಕಾದ ಮಂತ್ರಗಳನ್ನು ಯಾರಿಗೋಸ್ಕರ ಹೇಳೋದು ನೀನು? ನಾಳೆ ಆಹುತಿ ಯಾರಿಗೆ ಕೊಡೋದು? ಆದ್ದರಿಂದ ಪರಮ ಮಂಗಲ ಸ್ವರೂಪನಾದ ರುದ್ರ ಇಲ್ಲದೆ ಯಜ್ಞ ಪೂರ್ಣ ಆಗೋದಿಲ್ಲ ಅಂತ ಅಂದ್ಬಿಟ್ಟು. ಆವಾಗ ಗಂಗಾಧರ ಇಲ್ಲದೆ ಇದ್ದರೆ ಗಂಗೆ ಇರಂಗಿಲ್ಲ, ಗಂಗೆ ಇಲ್ಲ ಅಂತಂದರೆ ಯಜ್ಞ ಇಲ್ಲ. ಇಷ್ಟು ಸಿಂಪಲ್ ಈಕ್ವೇಷನ್ ಮಾಡಿಬಿಟ್ಟು ಯಾರು? ದಧೀಚಿ ಋಷಿಗಳು. ಆದರೆ ಅವನ ದಕ್ಷನಿಗೆ ಸಿಟ್ಟು ಬಂದ್ಬಿಟ್ಟು, ಇವರೇನು ಮಾತಾಡ್ತಾರೆ? ಇವರು ಯಾವ ಪಾವನ, ಯಾವ ಯಜ್ಞದ ಯೋಗ್ಯತೆ ಬಗ್ಗೆ ನೀವು ಹೇಳ್ತಿದ್ದೀರಿ? ಅವನಿರೋದು ಸ್ಮಶಾನದಿಂದ ಬರ್ತಾನೆ ನೇರವಾಗಿ. ಏನು ಉಪಯೋಗ? ಸ್ಮಶಾನದಿಂದ ಬರ್ತಾನೆ, ಚಿತಾಭಸ್ಮವನ್ನೇ ಮೈ ಹಚ್ಕೊಂಡಿರ್ತಾನೆ. ಮೈ ಬಿಳಿ ಯಾಕದ ಅಂತಂದರೆ ಚಿತೆ ಸುಟ್ಟು ಅದೇ ಭಸ್ಮವನ್ನೇ ಮೈ ಬಳ್ಕೊಂಡಿರ್ತಾನೆ. ಉಟ್ಕೊಂಡಿರೋದೇನು? ಹುಲಿ ಚರ್ಮ, ಹೊತ್ಕೊಂಡಿರೋದೇನು? ಆನಿ ಚರ್ಮ. ಇಂತಹ ಚರ್ಮಾಂಬರನನ್ನು ಕರೆದು ಪೀತಾಂಬರ ಉಟ್ಕೊಂಡವ್ರ ಜೊತೆ ಕೂಡಿಸ್ಲಿಕ್ಕಾಗ್ತದ? ಹೀಗಾಗಿ ಅವನು ಮಾಡೋದಿಲ್ಲ ಅಂತ. ಅಂದರೆ ಅವನಿಗೆ ಏನು ಅನ್ಬೇಕಾಗಿತ್ತಲ್ಲ ರುದ್ರನಿಗೆ ಅವಮಾನದ ಮಾತುಗಳನ್ನು ಇವರಿಗೆ ಹೇಳೋ ರೀತಿಯ ಎಲ್ಲ ಹೇಳಬೇಕು. ಅಷ್ಟು ಕೆಟ್ಟ ಮಾತುಗಳನ್ನು ಆಡಿದ್ರು ದಧೀಚಿ ಋಷಿಗಳನ್ನು. ನಾ ಈ ಒಂದು ಕ್ಷಣ ಇಲ್ಲಿರೋದಿಲ್ಲ ಅಂತ, ನೀವೇನಾದರೂ ಮಾಡ್ಕೊಳ್ಳಿ, ನಾ ಹೋಗ್ತೀನಿ ಅಂತ ಅವರು ಯಜ್ಞಶಾಲೆಯನ್ನು ಬಿಟ್ಟು ಆ ಯಜ್ಞವನ್ನು ತಿರಸ್ಕಾರ ಮಾಡಿ ಹೋಗ್ಬಿಟ್ಟು. ಆದರೆ ಇವನೇನಂದ ಅಂತಂದರೆ, ನಾನು ರಾಜನಾಗಿ ದಕ್ಷ ಪ್ರಜಾಪತಿಯಾಗಿ ಆಜ್ಞೆ ಮಾಡ್ತಿದ್ದೀನಿ, ಉಳಿದವ್ರು ಯಾರೂ ಹೇಳುವಂಗಿಲ್ಲ ಅಂತಂದು.
ಇನ್ನು ಒಬ್ಬೊಬ್ಬರೇ ಹಿಂಗೆ ಎದ್ದೋದ್ರೆ ಮುಂದೆ ಗತಿ ಏನು ಅಂತ ಉಳಿದವರಿಗೆ ಆಜ್ಞೆ ಮಾಡಿಬಿಟ್ಟು ಆಜ್ಞೆ ಮಾಡಿ ಏನು ಹೇಳಿದರು ಅಂತಂದರೆ, ಈಗೇನು ಹೋದ್ರಲ್ಲ ದದಿಚಿ ಋಷಿಗಳು, ಅವರಿಗೆ ರುದ್ರನ ಮೇಲೆ ವಿಶೇಷ ಆಸಕ್ತಿ ಇರುತ್ತೆ. ಅವನು ರುದ್ರ ಕಿಂಕರ್ ಅವರು. ಹಿಂಗೆ ಅವರವರ ಅಜೆಂಡಾ ಅವ್ರವ್ರು ಇಟ್ಕೊಂಡು ಬಂದಿರ್ತಾರೆ. ಅದಕ್ಕಾಗಿ ಅದನ್ನೇನು ಭಾಳ ಯೋಚನೆ ಮಾಡೋದು ಬೇಡ, ಶ್ರೀಹರಿ ಬಂದಾನ, ನಾರಾಯಣ ಬ್ರಹ್ಮದೇವರಿದ್ದ, ಹೀಗಾಗಿ ಯಜ್ಞೆ ಮಾಡಿಬಿಡೋಣ ಅಂತ ಹೇಳೋದು. ಆಗಲಿ ಮತ್ತಿನ್ನು ಇಷ್ಟೆಲ್ಲ ಹೇಳಿದ ಮೇಲೆ ಬ್ರಹ್ಮದೇವರು ಇದ್ದ ಮೇಲೆ ಬ್ರಹ್ಮದೇವರು ಸುಮ್ ಕೂತಾರಲ್ಲ, ಅವ್ರಿಗೆ ಇನ್ನು ಮುಂದೆ ಘಟನೆ ಆಗಬೇಕಾಗಿದೆ. ಅವರು ಸುಮ್ ಕೂತಾರ ಅಂದಮೇಲೆ ಇನ್ನು ನಾವು ಮಾತಾಡೋದೇನು ಅಂತ ಉಳಿದವರೆಲ್ಲ ಸುಮ್ಮನಿದ್ರು. ಯಜ್ಞವನ್ನು ಆರಂಭ ಮಾಡಿಯೇ ಬಿಟ್ಟರು. ಈಶಾನ ಮಂತ್ರಗಳನ್ನು ಬಿಟ್ಟು ಉಳಿದು ಎಲ್ಲ ಆಹುತಿ ಕೊಡೋದು. ಅಗ್ನಿ ಇರಲಿ, ವರುಣ ಇರಲಿ, ಇಂದ್ರ ಇರಲಿ, ಚಂದ್ರ ಇರಲಿ, ಒಂದು ರುದ್ರನಿಗೆ ಮಾತ್ರ ಆಹುತಿ ಇಲ್ಲ. ಇಷ್ಟು ವ್ಯವಸ್ಥೆಯನ್ನು ಮಾಡಿದ ಅಂತ. ಈ ಕಡೆಯಿಂದ ಸತೀದೇವಿ ದಾಕ್ಷಾಯಿಣಿ ತನ್ನ ಹೆಣ್ಮಕ್ಳು, ತನ್ನ ಸ್ನೇಹಿತೆಯರನ್ನು ಕೂಡಿಕೊಂಡು ಒಂದು ಕಡೆ ತುಳಸಿ ಹೂವು ತರಬೇಕು ಅಂತ ಹೋಗಿದ್ದರು. ಗಂಡಸರು ಬಂದಿದ್ದರು, ಹೆಣ್ಮಕ್ಳು ಬಂದಿದ್ದರು. ಎಲ್ಲ ಪೂಜಾ ಸಾಮಗ್ರಿ ತರಬೇಕು ಅಂತ ಅವರೆಲ್ಲ ಹೋಗಿದ್ದರು. ಎಲ್ಲರೂ ಇಷ್ಟೆಲ್ಲ ಎಲ್ಲೋ ಹೋಗ್ತಾ ಇದ್ದಾರಲ್ಲ, ಏನೋ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ, ಎಲ್ಲೋ ನಡೆದಿದ್ದದು, ಅವ್ರ ತವ್ರ ಮನೆಯೋ ನಡೆದಿದ್ದು, ಅದು ಇಲ್ಲಿವರೆಗೂ ಅದ್ರ ಸದ್ದು ಬರ್ತಾ ಇದೆ. ಆದ್ದರಿಂದ ಏನು ನಡೀತಾ ಇದೆ ಅಂತ ಕೇಳ್ಕೊಂಡು ಬಾ ಅಂತ ತಮ್ಮ ಸಖಿಯನ್ನು ಕಳಿಸಿದ್ದಂತೆ. ಆಕೆ ಹೋಗಿ ಕೇಳಿದರೆ ಚಂದ್ರನ ಹೆಂಡತಿ ರೋಹಿಣಿ ಹೊರಟಿದ್ರಂತೆ. ಗಡಿಬಿಡಿ ಒಳಗೆ ಪಾಪ ಲೇಟ್ ಆಗಿದೆ, ಯಾಕೋ ಬಸ್ ಮಿಸ್ ಆಗಿದೆ. ಅವರು ತಡವಾಗಿ ಹೊರಟಿದ್ರಿಂದ ಅವರು ಕಂಡ್ರು ಅಂತ ಇವರೆಲ್ಲ ಕೇಳಿದ್ರಂತ. ಚಂದ್ರ ಹೇಳಿದ ನಮಗೆ ಸಮಯ ಇಲ್ಲ, ಈ ಕ್ಷಣಕ್ಕೆ ಹೋಗಿ, ನಮ್ಮಪ್ಪ ಬೈತಾನೆ ಅತ್ರಿ ಋಷಿಗಳು ಆಲ್ರೆಡಿ ಲೇಟ್ ಆಗಿದೆ ಅಂತೇಳಿ. ಮತ್ತೆ ಒಂದನೇ ಪಂಕ್ತಿ ಊಟಿಲ್ಲ ಅಂದ್ರೆ ಭಾಳ ಪದಾರ್ಥಗಳೆಲ್ಲ ಸಿಗೋದಿಲ್ಲ. ಎರಡನೇ ಪಂಕ್ತಿ ಒಂದನೇ ಪಂಕ್ತಿ ಪದಾರ್ಥ ಬರೋದಿಲ್ಲ. ಹೀಗಾಗಿ ನಾವು ಮೊದಲೇ ಹೋಗಬೇಕು ಅಂತಂದು ಏನು ಕಾರ್ಯಕ್ರಮ ಅಂತ ಕೇಳಿದರೆ, ಯಜ್ಞ ಮಾಡ್ತಾ ಇದ್ದಾನೆ ದಕ್ಷ ಪ್ರಜಾಪತಿ. ಅದು ಎಂಥ ಯಜ್ಞ ಅಂದರೆ ಹಿಂದೆ ಯಾರು ನೋಡಿರಬಾರ್ದು, ಮುಂದೆ ಯಾರು ನೋಡಬಾರ್ದು, ಅಂಥ ಯಜ್ಞವನ್ನು ಮಾಡ್ತಿದ್ದಾನೆ ಅಂತಂದರು. ಯಾರು? ನಮ್ಮಪ್ಪನ ಅಂತ ಕೇಳಿದಕ್ಕೆ. ನಮ್ಮಪ್ಪ ಯಜ್ಞ ಮಾಡ್ತಿದ್ದ, ನನಗೆ ವಿಷಯನೇ ಗೊತ್ತಿಲ್ಲ. ಆವಾಗ ಅವಳಿಗೆ ಅನಿಸ್ತು, ಇದು ಯಾಕೋ ಬೇಕು ಅಂತ ಮಾಡಿದ್ದಿರಬೇಕು, ಯಾಕಂದ್ರೆ ನನಗೂ ಕರೆದಿಲ್ಲ, ನನ್ನ ಗಂಡಗೂ ಕರೆದಿಲ್ಲ, ಹೀಗಾಗಿ ಏನೋ ಇರಬೇಕಿದು ಅಂತ ಹೇಳಿ ನೇರ ರುದ್ರನ ಹತ್ರ ಬರ್ತಾಳೆ. ರುದ್ರದೇವರ ಹತ್ರ ಬಂದು, ನಿಮ್ಗೆ ಗೊತ್ತಾಯ್ತೇನು ಸುದ್ದಿ ಅಂತಂದು. ಎಲ್ಲ ಗೊತ್ತದ ನನಗಂದು. ಯಾವುದು ಗೊತ್ತಿಲ್ಲ ನನಗೆ ಅಂತ ಕೇಳಿದ್ರು. ಎಲ್ಲ ಗೊತ್ತದ, ಯಾಕಂದ್ರೆ ಎಲ್ಲರೂ ಮನಸ್ಸಿನೊಳಗೆ ಕೂತು ಆ ಪ್ರೇರಣೆ ಕೊಡೋನು ನಾನೇ ಇದ್ದೀನಲ್ಲ ಅಂತ ಅದರ ಧ್ವನಿ. ಅವನು ಅದನ್ನು ಹೇಳಲಿಲ್ಲ, ಆದರೆ ಅದ್ರ ಧ್ವನಿ ಅದೇ. ಇಲ್ಲ, ನಮ್ಮ ತಂದೆ ಯಜ್ಞ ಮಾಡ್ಲಿಕ್ಕತ್ತಾರಂದ. ಹೌದು ಗೊತ್ತದ ಅಂತ. ಭಾಳ ದೊಡ್ಡ ಯಜ್ಞ ಅಂದ. ಹೌದು ಭಾಳ ಗೊತ್ತದ. ಎಲ್ಲರೂ ಬಂದಾರಂತ. ಹೌದು ಗೊತ್ತದ ಅಂತ. ನಮಗೆ ಮಾತ್ರ ಕರೆದಿಲ್ಲ. ಹೌದು ಅದು ಗೊತ್ತದ. ಎಲ್ಲ ಗೊತ್ತು ನನಗೆ ಅಂತಂದು. ಮತ್ತು ನಾವು ಹೋಗೋಣಲ್ಲ ಅಂತಂದು. ಇಲ್ಲ ಅಂತಲ್ಲ. ಯಾಕೆ ಅಂತಂದರೆ ಅವನು ಕರೀದೇ ಇರೋದು ಪಾಪ ಮರೆತು ಕರೆದಿಲ್ಲ ಅಂತಲ್ಲ, ಬೇಕಂತೆ ಕರೆದಿಲ್ಲ. ಎಲ್ಲಿ ಆಹ್ವಾನ ಇರೋದಿಲ್ಲ ಅಲ್ಲಿ ಹೋದ್ರೆ ನಾವು ಸಣ್ಣವರಾಗ್ಬಿಡ್ತೀವಿ. ಆ ಕೆಲಸ ನಾನಂತೂ ಮಾಡೋದಿಲ್ಲ ಅಂತ ಹೇಳಿ ರುದ್ರದೇವರು. ಸತಿ ಅಂದು, ನನಗೆ ನಮ್ಮ ಅಪ್ಪನ ಮನೆ ಅದ, ನನಗೆ ಕರಿಬೇಕಂತ ಏನಿಲ್ಲಲ್ಲ ಅಂತಂದು. ಆಯಿತು, ನನಗೆ ನೀ ಹೇಳಬೇಕಂತೂ ಏನಿಲ್ಲ ಅಂತಂದ. ನನಗೆ ಹೇಳಬೇಕಂತಿಲ್ಲ, ನಿನಗೆಲ್ಲ ನಿನ್ನ ಟೀಮ್ ಅದ, ನೀನು ಕರ್ಕೊಂಡು ಹೋಗ್ಬೋದು, ಎಲ್ಲ ವಾಹನ ಅದ, ನಂದಿ ಇತ್ಯಾದಿ ಎಲ್ಲ ವಾಹನಗಳು ಬರ್ತಾರೆ ನಿನ್ನ ಜೊತೆಗೆ, ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕಾರೆ. ಆದರೆ ನಾನಂತೂ ಬರೋದಿಲ್ಲ, ನನಗೆ ಕರಿಬೇಡ ಅಂತಂದು. ಅವಳಂದು, ನಾನು ಅನಾಹೂತಶ್ಚ ಯೇ ಸ್ಪೃ ಗಚ್ಚಂತಿ ಪರಮಂದಿರಂ ತೇಪಮಾನಂ ಪ್ರಾಪ್ನುವಂತಿ ಮರಣಾದಧಿಕಂ ತತಃ. ನೋಡು, ಸಾವಿನಕ್ಕಿಂತ ದೊಡ್ಡ ಅವಮಾನ ಆಗ್ತದೆ ನಾ ಬಂದೆಂದ್ರೆ, ಅದಕ್ಕಾಗಿ ನಾ ಬರೋದಿಲ್ಲ. ಇನ್ನು ನಿನಗಾದ್ರೆ ತಂದೆ ಮನೆ ಅದ, ನಿನ್ನ ಆ ಮನಸ್ಸಿಗೆ ನಾನು ನೋವು ಮಾಡೋದಿಲ್ಲ, ಬೇಕು ಅಂದರೆ ಹೋಗು. ಆದರೆ ನೀವು ಹೋದರೂ ಕೂಡ ನಿನಗೆ ಇನ್ನಷ್ಟು ದುಃಖ ಆಗ್ತದೆ. ಯಾಕೆಂದರೆ ಅವರು ನನಗೆ ಆಡಬಾರ್ದು ಮಾತ್ರವನ್ನು ಆಡ್ತಾರೆ. ಈಗ ಹೇಳ್ತೀನಿ ನೋಡು ಅಂತಂದು. ಅವಳಿಗೆ ಯಾಕೋ ಮನಸ್ಸು ತಡೆಯಲಿಲ್ಲ. ಆದರೂ ಅಪ್ಪ ಅಮ್ಮ ಹಿಂಗೆ ಮಾಡೋದಿಲ್ಲಲ್ಲ ಯಾವಾಗೂ, ಅಟ್ಲೀಸ್ಟ್ ನಮ್ಮ ಅಮ್ಮರೇ ಮಾಡೋಂಗಿಲ್ಲ ಅಂತ ಎಕ್ಸಾಕ್ಟ್ ಅದೇ ವರ್ಡ್ ಬರೀತಾರೆ. ನನ್ನ ತಾಯಿ ಯಾಕೆ ಹೀಗೆ ಮಾಡ್ತಾಳೆ? ಮೇನಾದೇವಿ ದಕ್ಷನ ಹೆಂಡತಿ ಈ ಕೆಲಸ ಮಾಡೋದಿಲ್ಲ, ಅದು ಮುಂದಿನ ಕತೆ ಮೇನಾದೇವಿ. ಆದ್ದರಿಂದ ನಾನು ನಮ್ಮ ಅಮ್ಮನ ಹೋಗಿ ಕೇಳಲೇಬೇಕು ಅಂತ ಹೇಳಿ, ಅಮ್ಮನಿಗೋಸ್ಕರ ಆಗಲಿ ನಾನು ಹೋಗ್ತೀನಿ ಅಂತೇಳಿ ಹೋಗಿಬಿಡ್ತಾಳೆ. ಎಲ್ಲರನ್ನೂ ಕರ್ಕೊಂಡು, ತಮ್ಮ ಗಣಗಳನ್ನು ಕರ್ಕೊಂಡು ಹೋಗ್ತಾಳೆ. ಇವರೆಲ್ಲ ಅಲ್ಲಿ ಬಂದು ಅಲ್ಲೇ ಹಾಕ್ಬೇಕು, ಅದಕ್ಕೆ ಅವ್ನು ಕರ್ಕೊಂಡೇ ಹೋಗಿರ್ತಾಳೆ. ಆದ್ದರಿಂದ ಅಲ್ಲಿಗೆ ಹೋಗ್ತಾಳೆ. ಅವಳು ಮಹಾದೇವ ಮನಸ್ಸಿನೊಳಗೆ ಅನ್ಕೋತಾನೆ, ರುದ್ರ ಬೇಡ ಅಂದರೂ ಮಾಡ್ತಿದ್ದಾಳೆ, ಅದು ದೇವರ ಇಚ್ಛೆ, ಭಗವಂತನ ಇಚ್ಛೆ ಎಲ್ಲಕ್ಕಿಂತ ದೊಡ್ಡದು. ಕೆಲವು ಸತಿ ನಮ್ಮ ಕೈಯೊಳಗೆ ಎಲ್ಲ ಅದನ್ನು ನಾವು ಅಂದ್ಕೊಂಡಿರ್ತೀವಿ, ಆದರೆ ಏನೂ ಇರೋದಿಲ್ಲ. ಆ ಸ್ವಾತಂತ್ರ್ಯ ತೋರಿಸೋದಕ್ಕೆ ಪರಮಾತ್ಮ ಇಂಥದ್ದನ್ನು ಮಾಡ್ತಾನೆ. ಎಂದೂ ಯಾವ ಕಾಲಕ್ಕೂ ಕೂಡ ನನ್ನ ಮಾತು ಮೀರಿ ಏನೂ ನಡ್ಕೊಂಡಿಲ್ಲ, ಇವತ್ತು ಮಾತ್ರ ಹೋಗ್ತೀನಿ ಅಂತಾಳಾಗಿ, ಅದರರ್ಥ ಭಗವತ್ತನ ಇಚ್ಛಾ ಅಂಥೇಳಿ ಅವರು ಭಗವದ್ ಇಚ್ಛೆಯನ್ನು ಸ್ಮರಣ ಮಾಡಿ ಸುಮ್ಮನೆ ತಮ್ಮ ತಪಸ್ಸಿನೊಳಗೆ ಕೂತು ಬಿಡ್ತಾರೆ. ಅಲ್ಲಿ ಬಂದು ಯಜ್ಞನ ದಕ್ಷನ ಮನೆಗೆ ಅವಳು ಬರ್ತಾಳೆ. ಯಾರು? ಸತಿ ದಾಕ್ಷಾಯಿಣಿ ಬಂದು ಕೇಳ್ತಾಳೆ. ಅಪ್ಪ ಅಮ್ಮ ಇಬ್ಬರು ಒಳ್ಳೆ ವಸ್ತ್ರ ಉಟ್ಟುಕೊಂಡು ರೆಡಿಯಾಗಿ ಕೂತಾರೆ ಯಜ್ಞ ಮಾಡಲಿಕ್ಕೆ, ಯಜ್ಞದ ಶಾಲೆಯಲ್ಲಿ. ಅಲ್ಲಿ ಬಂದು ಕೇಳ್ತಾಳೆ, ಅಪ್ಪ ಅಮ್ಮ ಏನು ನನಗೆ ಕರೆದೇ ಇಲ್ಲ, ನೀವು ಯಜ್ಞ ಮಾಡೋದಕ್ಕೆ ಇಷ್ಟು ದೊಡ್ಡ ಯಜ್ಞ ನೋಡಿದ್ರೆ ನಾನು ನೆನಪಾಗಲಿಲ್ಲ ಅಂತ ಕೇಳಿದ್ರು. ಅಲ್ಲಿದ್ದವರು ಉಳಿದವ್ರು ಋಷಿಗಳಿಗೆ ಕೇಳಿದ್ರು, ಯಾಕೆ ನಿಮ್ಗೆ ನಮ್ಮ ಯಜಮಾನರ ಪರಿಚಯ ಇಲ್ಲ ಅಂತ ಕೇಳಿದ್ರು.
ಪ್ರಶ್ನೆ ಹಾಗೆ ಕೇಳ್ತಾಳೆ. ಸ್ಕಂದ ಪುರಾಣದ ಅದೇ ವಾಕ್ಯ ಬರುತ್ತೆ, ನನ್ನ ಗಂಡ ನಿಮಗೆ ಯಾರಿಗೆ ಪರಿಚಯ ಇಲ್ಲ ಹೇಳ್ರಿ ಅಂತ ಕೇಳಿ. ಇಷ್ಟೊತ್ತು ಸುಮ್ ಕೂತಿರಲ್ಲ ನೀವು, ಒಬ್ಬೊಬ್ಬರ ಹೆಸರು ಹೇಳ್ತಾಳಕ್ಕೆ. ಅತ್ರಿ ಋಷಿಗಳೇ, ವಸಿಷ್ಠರೇ, ನಿಮಗೆ ಯಾರು ನಮ್ಮ ಗಂಡ ಪರಿಚಯ ಇಲ್ಲೇನು? ಶಂಕರ ಇಲ್ಲದ ಯಜ್ಞ ಆಗೋದು ಹೆಂಗೆ? ಯಾವ ಕಾಲಕ್ಕೆ ನಡೀತದೆ ಯಜ್ಞ ಶಂಕರ ಇಲ್ಲದೆ? ಆದ್ದರಿಂದ ನಿಮ್ಗೆ ಯಾರಿಗೂ ಇದು ಸರಿ ಹೋಗ್ತದೇನೋ ಅಂತ ಕೇಳ್ತಾಳೆ. ಆವಾಗ ಅವನಂದ ದಕ್ಷ, ನೋಡು, ನಾನು ಏನು ವಿಚಾರ ಮಾಡಿ ಅದನ್ನು ಮಾಡ್ತೇನೆ, ನಿನಗಿಷ್ಟ ಇದ್ರೆ ಇರು, ಇಲ್ಲ ಹೋಗು ಅಂದು. ತಾಯಿಗೆ ಏನು ಹೇಳಿಟ್ಟಿದ್ನೋ ಗೊತ್ತಿಲ್ಲ, ಸುಮ್ಮನೆ ಇದ್ಲು. ಹೀಗಾಗಿ ಅವಳು ಹೇಳಿದ್ದು, ನನ್ನ ಗಂಡ ಇಲ್ಲದೆ ಮಾಡಿರ್ತಕ್ಕಂಥ ಈ ಯಜ್ಞ ಸಫಲ ಆಗ್ಲಿಕ್ಕೆ ಶಕ್ಯ ಇಲ್ಲ ಅಂತ ಹೇಳಿ. ಅದು ಇನ್ನಷ್ಟು ಸಿಟ್ಟು ಬಂದ್ಬಿಡ್ತು. ಅಪ್ಪ ಮಗಳ ಮಧ್ಯೆ ವಾಗ್ವಾದ ನಡೆದು ಅವಳು ಹೇಳ್ತಾಳೆ, ನನಗೆ ನನ್ನ ಗಂಡ ಬೇಡ ಅಂದರೂ ಬಿಟ್ಟು ಬಂದಿದ್ದೀನಿ, ನಾನು ಅವ್ರಿಗೆ ಹೋಗಿ ಮುಖ ತೋರಿಸ್ಲಾರೆ. ಇನ್ನು ನೀನು ನನಗಿಷ್ಟು ಅವಮರ್ಯಾದೆ ಮಾಡಿ ಈ ಕ್ಷಣಕ್ಕೆ ನಾನು ಈ ದೇಹವನ್ನು ಬಿಟ್ಬಿಡ್ತೀನಿ. ಈ ದೇಹವನ್ನು ಯಾಕೆ ಬಿಡ್ತೀನಿ ಅಂತಂದರೆ ಹೇಳ್ತಾಳೆ ಅವಳು, ಯಾಕೆ ಅಂದರೆ ಈ ದೇಹದಿಂದಲೇ ನಾನು ನನ್ನ ಪತಿ ನಿಂದೆಯನ್ನು ಕೇಳಿಸ್ಕೊಂಡಿದ್ದೀನಿ. ನನ್ನ ಗಂಡನಿಗೆ ಯಾರೂ ನಿಂದೆ ಮಾಡಿದ್ದಿಲ್ಲ, ನೀ ಮಾಡಿದೆ. ಆ ನಿಂದೆಯನ್ನು ಕೇಳಿಸ್ಕೊಳ್ಳಿಕ್ಕೆ ಈ ದೇಹ ಕಾರಣ ಆಯ್ತಲ್ಲ, ಈ ದೇಹವನ್ನೇ ಸುಟ್ಟು ಬಿಡ್ತೀನಿ ನಾನು. ಅಷ್ಟು ಆ ದೇಹದ ಮೇಲೆ ಅವರಿಗೆ ಜಿಗುಪ್ಸೆ ಬಂದ್ಬಿಡ್ತು. ಹೀಗಾಗಿ ಆ ಜಿಗುಪ್ಸೆಯಿಂದ ನೇರವಾಗಿ ಹೋಗಿ ಅಗ್ನಿ ಪ್ರವೇಶ ಮಾಡಬೇಕು. ಇದೆಲ್ಲ ನೋಡ್ತಾ ಆಗ್ಬಿಡುತ್ತೆ. ಅಗ್ನಿ ಪ್ರವೇಶ ಆದಮೇಲೆ ಎಲ್ಲರೂ ವಿಸ್ಮಿತರಾಗ್ಬಿಟ್ರು, ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಯಾರೊಬ್ಬರು ಏನೂ ಮಾತಾಡ್ತಿಲ್ಲ. ಆಮೇಲೆ ಶಿವನ ಪಾರ್ಷದರ ಜೊತೆಗೆ ಬಂದಿದ್ದರಲ್ಲ, ಅವರೆಲ್ಲರೂ ಕೂಡ ಹಾಹಾಕಾರ ಮಾಡಲಿಕ್ಕೆ ಶುರು ಮಾಡಿದರು. ಏನಾಯಿತು ಎಂಥ ದುರ್ಗತಿ ಬಂತು. ನನ್ನ ತಾಯಿ, ಅವರಿಗೆಲ್ಲ ತಾಯಿ ಇದ್ದಂಗೆ, ಅವರು ರುದ್ರನ ಹೆಂಡತಿ ರುದ್ರಾಣಿ ತಾಯಿ ಇದ್ದಂಗೆ, ನಮ್ಮ ತಾಯಿ ತನ್ನ ದೇಹ ತ್ಯಾಗ ಮಾಡಿದ್ದಲ್ಲ ಅಂತ ಭಾರೀ ದುಃಖ ಆಯಿತು. ದುಃಖಿತರಾಗಿ ಅವರೆಲ್ಲರೂ ಕೂಡ ಶಾಪ ಪ್ರತಿಶಾಪಗಳನ್ನು ಕೊಡಲಿಕ್ಕೆ ಶುರು ಮಾಡಿ. ಈ ಕಡೆಯಿಂದ ನಾರದರು ನೇರವಾಗಿ ರುದ್ರನ ಹತ್ತಿರ ಬಂದು ಏನೇನು ನಡೀತು ಅನ್ನೋದನ್ನು ವಿಷಯ ಹೇಳಿದರು. ರುದ್ರದೇವರಿಗೆ ಗೊತ್ತಿತ್ತು ಅವಮಾನ ಮಾಡಿ ಕಳಿಸ್ತಾನೆ ಅಂತ ಅಂದ್ಕೊಂಡಿದ್ರೇನೋ, ಅಂದರೆ ಗೊತ್ತಿರಲಿಲ್ಲ ಅಂತಲ್ಲ ತಾತ್ಪರ್ಯ, ಹಾಗೆ ಅರ್ಥ ಮಾಡ್ಕೋಬೇಕು ನಾವು. ಯಾಕಂದ್ರೆ ಮೊದಲೇ ಗೊತ್ತಿತ್ತಲ್ಲ ಅವಳು ತತ್ತೆ ಹೋಗ್ತಾಳಂತ, ದೇಹವನ್ನು ತ್ಯಾಗ ಮಾಡೇ ಮಾಡ್ತಾಳಂತ. ಆದರೂ ಕೂಡ ಆವಾಗ ತೋರಿಸದ ಸಿಟ್ಟನ್ನು ಈ ಕ್ಷಣಕ್ಕೆ ತೋರಿಸ್ತಾರೆ. ತಮ್ಮ ಕ್ರೋಧಾಗ್ನಿಯಿಂದ ತಮ್ಮ ಜಟೆಯಿಂದ ಒಂದು ಜಟೆಯನ್ನು ತೆಗೆದು ಅದರಿಂದ ವೀರಭದ್ರನ ಸೃಷ್ಟಿ ಮಾಡ್ತಾರೆ. ವೀರಭದ್ರ ಸೃಷ್ಟಿ ಮಾಡಿದರೆ ಅವನು ಬಂದು ಕೇಳ್ತಾನೆ, ಏನಾಗಬೇಕು ಕೆಲಸ ನನಗಂತ. ಏನೂ ಇಲ್ಲ, ಯಜ್ಞ ಮಾಡ್ತಿದ್ದಾನೆ ದಕ್ಷ, ಆ ಯಜ್ಞ ನಿಲ್ಲಬೇಕು. ನಿಲ್ಲೋದಲ್ಲ, ಧ್ವಂಸ ಆಗಬೇಕು ಯಜ್ಞ ಪೂರ್ತಿ ಹಾಳು. ಯಜ್ಞದೊಳಗೆ ಒಂದು ಆಹುತಿ ಬೀಳಬಾರ್ದು, ಆ ವ್ಯವಸ್ಥೆ ಮಾಡಿಬಿಡು ಅಂತ. ಕ್ಷಯಕಾರಕನಾದ ರುದ್ರ ಸಾಕ್ಷಾತ್ ಅವನೇ ಸಿಟ್ಟು ಮಾಡಿಕೊಂಡು ನಿಂತರೆ ಯಾರು ತಡೆಯೋರಿದ್ದಾರೆ? ಹೀಗಾಗಿ ಆ ಮಹಾದೇವನ ಆ ಕೋಪದ ಅಗ್ನಿಯಿಂದ ಆ ವೀರಭದ್ರ ಬಂದು ಎಲ್ಲರನ್ನೂ ಮುಂಡ ಚಂಡಾಡಿಬಿಟ್ಟು, ವೀರಭದ್ರ ಪ್ರಧಾನವಾಗಿ. ಮತ್ತು ಅದಕ್ಕೆ ಯಾರ್ಯಾರು ಸಮ್ಮತಿ ಕೊಟ್ಟಿದ್ರು, ಈ ದಕ್ಷ ಕೆಟ್ಟ ಮಾತುಗಳನ್ನ ಆಡಿದಾಗ ಯಾರು ನಕ್ಕಿದ್ರು ಅವರ ಹಲ್ಲುಗಳನ್ನು ಮುರಿದ್ರಂತೆ. ಆ ನಕ್ಕಿದ್ರಲ್ಲ, ಹಲ್ಲು ಕಾಣಿಸಿತ್ತಲ್ಲ, ಆ ಹಲ್ಲುಗಳನ್ನು ಮುರಿದ್ರು. ಇನ್ನು ಯಾರು ಮೀಸೆ ತಿರುಗಿಕೊಂಡಿದ್ರು ಅವ್ರ ಮೀಸೆಗಳನ್ನು ಕಿತ್ತಿದ್ರಂತೆ. ಹೀಗೆಲ್ಲ ಮಾಡಿ ಧ್ವಂಸ ಮಾಡಿ ಕೊನೆಗೆ ಆ ದಕ್ಷನ ರುಂಡವನ್ನೇ ಕತ್ತರಿಸಿದ್ರು. ರುಂಡ ಕತ್ತರಿಸಿ ರುಂಡ ಅಲ್ಲೇ ಬಿದ್ದಿದ್ರೆ ಒಂದು ಸ್ವಲ್ಪ ಅನುಕೂಲ ಆಗ್ತಿತ್ತು ಮುಂದೆ. ಆದರೆ ಆ ರುಂಡವನ್ನು ಹೋಮಿಸ್ಬಿಟ್ಟಾರೆ. ಹೋಮದೊಳಗೆ ಅದನ್ನು ಆಹುತಿ ಕೊಟ್ಟುಬಿಟ್ಟು ನೇರವಾಗಿ ಅಗ್ನಿ ಒಳಗೆ ಆ ದಕ್ಷ ಪ್ರಜಾಪತಿಯ ರುಂಡ ಬಿತ್ತು, ಮುಂಡ ಹೊರಗೆ ಬಿತ್ತು. ಇಷ್ಟು ಧ್ವಂಸ ಆಗಿ ಇಡೀ ಯಾವ ದೀಪ ಪ್ರಜ್ವಾಲನೆಯಿಂದ ಸುಂದರ ಶೋಭನವಾಗಿ ಬೆಳಗ್ತಾ ಇತ್ತು ಆ ಯಜ್ಞ ಮಂಟಪ ಅನ್ನೋದು ಅಕ್ಷರಶಃ ಸ್ಮಶಾನವಾಗಿದೆ. ಅಂಥ ಪರಿಸ್ಥಿತಿ ಬಂದೋಯಿತು. ಯಾಕೆ ಅಂದರೆ ರುದ್ರಾಪರಾಧ ಅಷ್ಟು ದೊಡ್ಡದು, ರುದ್ರದೇವರಿಗೆ ಮಾಡಿದ ಅಪರಾಧ ಅಷ್ಟು ದೊಡ್ಡದು ಅಂತ ತೋರಿಸ್ಬೇಕಾಗಿತ್ತು. ಪರಮಾತ್ಮ ಅಲ್ಲಿ ಕೂತವನು ತಾನು ಸುಮ್ಮನೆ ಅಲ್ಲಿಂದ ಪರಂಧಾಮಕ್ಕೆ ಹೋಗಿಬಿಟ್ಟ. ಆಮೇಲೆ ಬ್ರಹ್ಮದೇವರು ಕೂಡ ಎರಡನೇ ಮಾತಾಡಲಿಲ್ಲ. ದುಃಖ ಆಯ್ತಂತವ್ರಿಗೆ. ನನ್ನ ಮಗ ಯಾರು ಹೇಳಿದ ದಕ್ಷ ಪ್ರಜಾಪತಿ ಮೇಲೆ ವಿಶೇಷ ಪ್ರೀತಿ, ಅವನು ಈ ರೀತಿಯಾಗಿ ತನ್ನ ಇದನ್ನು ಕೊನೆ ಕಂಡನಲ್ಲ ಅಂತ ಹೇಳಿ ಬಹಳ ದುಃಖ ಆಗಿ ಅವರು ಅಲ್ಲಿ ಹೋದ್ರು. ಅಲ್ಲಿಗೆ ದಕ್ಷನ ಯಜ್ಞ ಅನ್ನೋದು ನಿಂತುಬಿಡ್ತು. ಈ ಕಡೆಯಿಂದ ಬ್ರಹ್ಮದೇವರು ತಮ್ಮ ಇದಕ್ಕೆ ಸತ್ಯಲೋಕಕ್ಕೆ ಹೋದರೂ ಕೂಡ ಯಾಕೋ ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲ. ಏನಾದರೂ ಮಾಡಿ ದಕ್ಷನನ್ನು ಉಳಿಸಿ ಅವನಿಗೆ ಬುದ್ಧಿ ಬರೆಸಿ ಕ್ಷಮೆ ಕೇಳಿಸ್ಬೇಕು ನಾನು ರುದ್ರನ ಹತ್ತಿರ ಅಂತ ಅವ್ರಿಗೆ ಅನಿಸ್ತದೆ. ಹೀಗಾಗಿ ರುದ್ರದೇವರನ್ನ ಕರೆದ್ರಂತೆ. ಇಲ್ಲಿ ಬಂದರು ಅಂತದ ನಾವು ಶಾಸ್ತ್ರೀಯ ರೀತಿಯ ಕರೆದರು ಅಂತ ಅರ್ಥ ಮಾಡಬೇಕು. ಅಲ್ಲಿ ಬಂದು ಅವ್ರಿಗೆ ಹೇಳಿದ್ರಂತೆ ರುದ್ರದೇವರಿಗೆ, ನೀನು ಎಷ್ಟೋ ಮಂಗಳಕರವಾದ ಕೆಲಸಗಳನ್ನೇ ಮಾಡಿ ಎಂದೂ ಅಮಂಗಳ ಮಾಡಿದ್ದಿಲ್ಲ. ಈ ಪ್ರಸಂಗದೊಳಗೆ ಒಂದು ನಡೆದದ, ಅದಕ್ಕೆ ಕಾರಣ ಅವನದೇ ತಪ್ಪಿರಬಹುದು. ಆದರೆ ಅವನು ಯೋಗ್ಯ ಜೀವ ಆದ್ದರಿಂದ ನೀನು ಅವನು ಕ್ಷಮಾ ಮಾಡಬೇಕು, ಅವನನ್ನು ನೀನು ಮತ್ತೆ ಉಳಿಸಬೇಕು. ಆ ಯಜ್ಞದೊಳಗೆ ಅವನ ಕ್ಷಮೆಯಿಂದ ಸಹಿತವಾಗಿ ನಿನ್ನ ಆಹುತಿಗಳು ಬೀಳಬೇಕು ಅಂತ ಕೇಳ್ತಾರೆ. ಬ್ರಹ್ಮದೇವರು ಹೇಳಿದ ಮೇಲೆ ರುದ್ರದೇವರು ಏನು ಹೇಳೋದಿಲ್ಲ. ಆಗಲಿ, ಹೌದು, ನಾನು ಇಷ್ಟು ದೊಡ್ಡ
ಪ್ರಯಾಸವನ್ನು ಮಾಡಬಾರ್ದಿತ್ತು, ಪ್ರಯಾಸ ಅರ್ಥಾತ್ ಇಷ್ಟು ದೊಡ್ಡ ಪ್ರತೀಕಾರವನ್ನು ಮಾಡಬಾರ್ದಾಗಿತ್ತು ಅಂತ ಹೇಳಿ ಮತ್ತೆ ಆ ಯಜ್ಞಶಾಲೆಗೆ ತಮ್ಮ ಎಲ್ಲ ಬಳಗದಿಂದ ಕರ್ಕೊಂಡು ಬರ್ತಾರೆ. ಬಂದ ಮೇಲೆ ನೋಡ್ತಾರೆ ಯಾರನ್ನು ಉಳಿಸ್ಬೇಕಲ್ಲಿ, ಎಲ್ಲರೂ ಹೋಗ್ಬಿಟ್ಟ, ಪೂರ್ತಿ ಬಿದ್ದು ಹೋಗಿದೆ, ಎಲ್ಲ ಧ್ವಂಸ ಆಗಿ ಹೋಗಿದೆ. ಒಬ್ಬೊಬ್ಬರೆಲ್ಲ ಮೀಸೆ ಇದೆಲ್ಲ ಕಿತ್ಕೊಂಡು ಹಾಗೆ ನರಳುತ್ತಾ ಇದ್ದಾರೆ. ಅವರಿಗೆಲ್ಲ ಸಂಜೀವಿನಿ ಅಂತೆ ಅವರನ್ನು ಹುಷಾರು ಮಾಡಿದರು. ಯಜ್ಞನನ್ನು ಉಳಿಸೋಣ, ಅವನ್ನ ರುಂಡ ತೊಗೊಂಬರ್ರಿ ಅಂತಂದರು. ರುಂಡ ಎಲ್ಲದು? ರುಂಡ ಇಲ್ಲ, ಅದು ಪೂರ್ತಿ ಭಸ್ಮ ಆಗಿ ಹೋಗಿದೆ. ಅದಕ್ಕಾಗಿ ಇದ್ದದ್ದು ನೋಡಿದ್ರು ಯಾವುದೋ ಒಂದು ಪಶುವಿನ ರುಂಡ ಇತ್ತು, ಅದೊಂದು ಕುರಿಯ ರುಂಡ, ಅದಕ್ಕೆ ಹೋತ ಅಂತಾರೆ, ಅದರ ರುಂಡವನ್ನೇ ತಂದು ಜೋಡಿಸಿದರು. ಯಾವುದಾದ್ರೂ ಒಂದು ಮೇಲ್ಭಾಗ ಬೇಕೇ ಬೇಕಲ್ಲ. ಹೀಗಾಗಿ ದಕ್ಷನಿಗೆ ಆ ಜನ್ಮದೊಳಗೆ ಒಂದು ಪ್ರಾರಬ್ಧ ಕರ್ಮವಶಾತ್ ಹೋತದ ಮುಖ ಬರಬೇಕಾಗಿತ್ತು. ಆ ಪ್ರಾರಬ್ಧ ಕರ್ಮವನ್ನು ಅಲ್ಲೇ ತೀರಿಸಿದರು ಅಂತ ಭಾಗವತದಲ್ಲಿ ಇದರ ಅಭಿಪ್ರಾಯವನ್ನು ಬರೀತಾರೆ. ಹೀಗಾಗಿ ಆ ಹೋತದ ಮುಖವನ್ನು ಇಟ್ಟುಕೊಂಡೇ ಮುಂದೆ ಆಹುತಿಗಳನ್ನು ಹಾಕಿ ಮೊದಲು ರುದ್ರದೇವರಿಗೆ ಕ್ಷಮಾ ಕೇಳಿದ್ರಂತೆ. ಕ್ಷಮಾ ಅಂದರೆ ಏನು? ಪೂರ್ತಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ಮಹಾ ಅಪರಾಧ ಆಯಿತು ನಂದು, ನಾನು ಹೀಗೆ ಮಾಡಬಾರ್ದಾಗಿತ್ತು. ರುದ್ರಾಪರಾಧ ಅಂದರೆ ಏನದು? ರುದ್ರದೇವರು ಅಂದರೆ ಅವ್ರ ಯೋಗ್ಯತೆ ಅಂತದ್ದು. ಇದೆಲ್ಲ ತಿಳಿದು ನಾನು ಮೊದಲಿಗೆ ಮದುವೆ ಮಾಡಿಕೊಟ್ಟಿದ್ದೆ, ಆದರೆ ನನ್ನ ಅಹಂಕಾರ ಎಲ್ಲವನ್ನೂ ಮುಚ್ಚಿಬಿಡ್ತು. ಮೊನ್ನೆ ಪಾಠದೊಳಗೆ ಬಂತಲ್ಲ, ಒಂದು ಎಷ್ಟೇ ಜ್ಞಾನಿಗಳಾಗಿದ್ದರೂ ಕೂಡ ಆ ಅಜ್ಞಾನ ಅನ್ನೋದು ಒಂದು ಸಲ ಆವರಣ ಆಯಿತು ಅಂತಂದರೆ ಅದು ಬೂದಿ ಕೆಂಡ ನಿಗಿನಿಗಿ ಇದ್ದರೂ ಕೂಡ ಬೂದಿ ಅದನ್ನು ಕೆಂಡ ಅದನೋ ಇಲ್ಲೋ ಅನ್ನುವಂತೆ ಮುಚ್ಚಿಬಿಡ್ತು. ಹಾಗೆ ನನ್ನ ಜ್ಞಾನ, ಶುದ್ಧ ಜ್ಞಾನ ಮುಚ್ಚಿ ಹೋಗಿತ್ತು, ನನಗೆ ಗೊತ್ತಾಗಿಲ್ಲ, ಕ್ಷಮಾ ಮಾಡಬೇಕು ಅಂತ ಕೇಳಿದಾಗ ರುದ್ರದೇವರು ಕ್ಷಮಾ ಮಾಡಿದರು. ಆದ್ದರಿಂದ ಮುಂದೆ ಆ ಯಜ್ಞ ನಡೀತು ಅಂತ. ಆದರೆ ಹೋದ ದಾಕ್ಷಾಯಿಣಿ ಎಲ್ಲಿ ಬರ್ತಾಳೆ? ಬರೋದಿಲ್ಲ. ಹೀಗಾಗಿ ರುದ್ರದೇವರಿಗೆ ಬಹಳ ಮನಸ್ಸಿಗೆ ದುಃಖ ಆಯಿತು. ದುಃಖ ಅರ್ಥಾತ್ ಇದು ಆಗಬಾರ್ದಾಗಿತ್ತು, ಈ ಥರ ಇಂತಹ ಸಜ್ಜನರು ಕೂಡ ಇಂಥ ದೊಡ್ಡ ತಪ್ಪು ಮಾಡ್ತಾರಲ್ಲ ಅಂಥೇಳಿ ದಕ್ಷನ ಬಗ್ಗೆ ಒಂದು ಬೇಜಾರಿಂದ ಹೋಗಿ ತಪಸ್ಸಿಗೆ ಕೂತ್ಬಿಟ್ರು. ತಪಸ್ಸು ಮಾಡಿದರೂ ಮುಂದೆ ಯಾವ ಕೆಲಸಗಳನ್ನು ಮಾಡಲಿಲ್ಲ ರುದ್ರದೇವರು. ಅಂದರೆ ಬೇರೆ ಯಾವುದರಲ್ಲೂ ಅವರು ತೊಡಗಿಸ್ಕೊಳ್ಳಲಿಲ್ಲ. ಕೇವಲ ದಾಕ್ಷಾಯಿಣಿ ಹೋದ ಮೇಲೆ ಬರೀ ತಪಸ್ಸಿನಲ್ಲೇ ನಿರತರಾಗಿದ್ದರು ಅಂತ ಮೊದಲನೇ ಭಾಗದಲ್ಲಿ ತಿಳಿಸ್ತಾರೆ. ಇದಾದ ಮೇಲೆ ಮುಂದೆ ಇನ್ನೊಂದು ಪ್ರಸಂಗದೊಳಗೆ, ಅಂದರೆ ಒಂದು ಸ್ವಲ್ಪ ಸಾವಿರಾರು ವರ್ಷಗಳು ಕಳೀತಾವೆ, ರುದ್ರದೇವರು ತಪೋನಿರತರಾಗಿದ್ದಾರೆ, ಬೇರೆ ಏನು ಮಾಡ್ತಾ ಇಲ್ಲ. ಈ ಕಡೆ ದಕ್ಷ ಈ ಮುಖದಿಂದ ಓಡಾಡ್ತಾ ಇದ್ದಾನೆ, ಆ ಕಡೆ ದಾಕ್ಷಾಯಿಣಿ ಇಲ್ಲ. ಇಷ್ಟೆಲ್ಲ ಇತ್ತು. ಒಂದು ಪ್ರಸಂಗದೊಳಗೆ ಒಬ್ಬ ಅಸುರ ಹುಟ್ಟಿದ, ಅವನ ಹೆಸರು ತಾರಕಾಸುರ ಅಂತ. ಆ ತಾರಕಾಸುರ ಅಂತ ಏನಿದ್ದ, ಅವನು ಬ್ರಹ್ಮದೇವರನ್ನ ತಪಸ್ಸು ಮಾಡಿ ಬ್ರಹ್ಮದೇವರಿಂದ ವರ ಪಡಿತಾನೆ. ಏನು ವರ ಅಂದರೆ, ನಾನು ಮೊದಲು ಸಾಯಬಾರದು ಅಂತ ಕೇಳ್ತಾನೆ. ಅದು ಸಾಧ್ಯ ಇಲ್ಲ ಅಂತಾರೆ, ಆ ಕೆಲಸವನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಯಾವುದಾದ್ರೂ ಒಂದು ಸಣ್ಣ ಮಗುವಿನಿಂದ ಸಾಯಬೇಕು ಅಂತ ಅಂದ್ಬಿಡ್ತಾನೆ. ಅಂದರೆ ಅವನ ಅರ್ಥ ಏನು? ಸಣ್ಣ ಮಕ್ಕಳು ನನಗೇನು ಕೊಲ್ಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ನಾನು ಅಮರ ಆಗ್ಬಿಡ್ತೀನಿ ಅಂತ ಅವನ ವಿಚಾರ. ಅಂದರೆ ಟ್ರಿಕ್ ಪ್ಲೇ ಮಾಡೋದು ಅಂತ. ಆಯಿತು ಅಂತಂದ್ರೆ ಬ್ರಹ್ಮದೇವರು ಆಗಲಿ ಅಂತಂದ್ರು. ನಿನಗೆ ಸಣ್ಣ ಮಕ್ಕಳು ಬೇಕಾ, ಅದೇ ಯಾವ್ದು ಬೇಕೋ ಆದ ರೀತಿಯಿಂದ ಸಂಹಾರ, ಸಮಸ್ಯೆ ಇಲ್ಲ, ಆಗಲಿ ಅಂತಂದ್ರೆ ಅವಶ್ಯವಾಗಿ. ಆದರೆ ಹಾಗೆ ವರ ಕೊಟ್ಟಿದ್ದಕ್ಕೆ ಈ ಇಂದ್ರಾದಿ ದೇವತೆಗಳು ಯಾರೂ ಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ, ಸಮಸ್ಯೆ ಅಲ್ಲಿ. ಹೀಗಾಗಿ ತಾರಕ ಹೋಗಿ ಮೊದಲೇ ಕೂತ್ಬಿಟ್ಟ, ಹೋಗಿ ಇಂದ್ರನ ಆಸ್ಥಾನದ ಹೋಗಿ ಕೂತ್ಬಿಟ್ಟ. ಯಾರೂ ಏನೂ ಮಾಡುವಂಗಿಲ್ಲ, ಯಾಕೆಂದರೆ ಅವನಿಗೆ ವರನೇ ಅದು, ಅವಧ್ಯತ್ವ ವರ ಬೇರೆಯವರಿಂದ. ಹೀಗೆ ಅವನು ಅನೇಕ ರೀತಿಯಿಂದ ಇದು ಕೊಡ್ಲಿಕ್ಕತ್ತ ಮೇಲೆ ಬ್ರಹ್ಮದೇವರಿಗೆ ಎಲ್ಲರೂ ಹೋಗಿ ಕೇಳ್ತಾರೆ, ಮತ್ತು ಇದಕ್ಕೆ ವ್ಯವಸ್ಥೆ ಏನು, ಈ ರೀತಿ ಆದರೆ ಸಣ್ಣ ಮಕ್ಕಳಿಂದ ಕೊಲಿಸೋದು ಹೆಂಗೆ, ಏನು ಕತೆ ಅಂತಂದರೆ, ಇಲ್ಲ ಇದು ರುದ್ರನ ಮತ್ತು ಶಿವಪಾರ್ವತಿಯರ ಮಗ ಹುಟ್ಟಬೇಕು, ಆವಾಗ ಆ ಮಗುವಿನಿಂದ ಇವನ ಸಂಹಾರ ಆಗ್ತದೆ ಅಂತ ಹೇಳಿ. ಅಂದರೆ ಸಂಕಲ್ಪ ಏನದ ಅಂತ, ಯಾಕಂದ್ರೆ ಬರೆದವ್ರು ಎಲ್ಲರದು ಇವರಲ್ಲ, ಇವ್ರಿಗೆ ಗೊತ್ತಿರ್ತದೆ. ಹೆಂಗದಂದ್ರೆ ನಾವು ಭಾಳ ತಪಸ್ಸು ಮಾಡಿ ಕೇಳೋಕ್ಕಿಂತ ಡೈರೆಕ್ಟ್ ಅಡ್ರೆಸ್ ಬ್ರಹ್ಮದೇವ್ರ ಹತ್ರ ಹೋಗಿ ಕೇಳಿಬಿಟ್ರೆ ಅವ್ರು ಸುಮ್ಮನೆ ಹೇಳಿಬಿಡ್ತಾರೆ. ಅವ್ರು ಹೇಳಿದ್ರು ರುದ್ರ ಮತ್ತು ಶಿವಾನಿಯರ ಮದುವೆ ಆಯಿತು ಅಂತಂದರೆ ಅಲ್ಲಿ ಹುಟ್ಟುವ ಮಗು ಏನದ, ಆ ಮಗು ಈ ತಾರಕನ ಸಂಹಾರ ಮಾಡ್ತದೆ ಅಂತ ಹೇಳಿಬಿಟ್ಟಿದ್ದಕ್ಕೆ ಎಲ್ಲರೂ ಹೋಗಿ ರುದ್ರದೇವರನ್ನು ಪ್ರಾರ್ಥನೆ ಮಾಡಬೇಕು ಅಂತ ಬರ್ತಾರೆ. ಕಣ್ಣೇ ತೆಗಿತಾ ಇಲ್ಲ, ಏನು ಮಾಡಿದರೂ ಕೂಡ ಅಲ್ಲಿ ಕಣ್ಣು ತೆಗಿತಾ ಇಲ್ಲ. ಅವರು ತಮ್ಮ ತಪಸ್ಸಿನಿಂದ ಹೊರಗೆ ಬರ್ತಾ ಇಲ್ಲ. ತಪಸ್ಸಿನಿಂದ ಹೊರಗೆ ಬಂದಿಲ್ಲ ಅಂತಂದ ಮೇಲೆ ವಿಚಾರ ಮಾಡಿದರು, ಮೊದಲಿಗೆ ಮದುವೆ ಆಗಲಿಕ್ಕೆ ಒಬ್ಬ ಒಳ್ಳೆ ಕನ್ಯೆಯನ್ನಾದರೂ ಮೊದಲು ನಾವು ಹುಟ್ಟಿಸ್ಬೇಕಲ್ಲ, ಆಮೇಲೆ ಮದುವೆ. ಹೀಗಾಗಿ ಸತೀದೇವಿಯನ್ನೇ ಮತ್ತೆ ಕರೆತರಬೇಕು ಅಂತ ವಿಚಾರ ಮಾಡಿದ್ರು. ಆ ಸತೀದೇವಿ ದಾಕ್ಷಾಯಿಣಿ ಯಾರು ತಮ್ಮ ದೇಹವನ್ನು ತ್ಯಾಗ ಮಾಡಿದ್ಲೋ ಅವಳ ಅವತಾರ ಆಗಬೇಕು ಅಂತ ಹೇಳಿ ಹಿಮವಂತ ಯಾರು ಹಿಮಾಲಯ ಪರ್ವತೇಶ್ವರ ಇದ್ದಾನೆ ಅವನ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ್ರು. ನಿನ್ನೊಳಗೆ ಪರ್ವತನ ಮಗಳಾಗಿ ಪಾರ್ವತಿ ಹುಟ್ಟಬೇಕಾಗಿದೆ, ಅದಕ್ಕಾಗಿ ನೀವು ಒಂದು ಒಳ್ಳೆಯ ಸಂತಾನವನ್ನು ಪಡಿಬೇಕು ಅಂತ ಕೇಳಿಕೊಂಡು. ಆವಾಗ ಬಹಳ ಸಂತೋಷ ಆಯಿತು ಅವರಿಗೆ. ಎಂಥ ದೊಡ್ಡ ದೇವ ಕಾರ್ಯ ಇದು, ತಾರಕಾಸುರನ ಸಂಹಾರಕ್ಕಾಗಿ ಮುಂದೆ ಈ ಕೆಲಸ ಆಗಬೇಕು ಅಂತ ಅನ್ನೋದಕ್ಕೆ ನಾವು ಶಿವಪಾರ್ವತಿಯರನ್ನು ಹುಟ್ಟಿಸ್ಬೇಕು, ಮದುವೆ ಮಾಡಬೇಕು ಅಂತ ಇರೋದ್ರಿಂದ ಈ ದೇವ ಕಾರ್ಯಕ್ಕೆ ನನ್ನ ಸಮ್ಮತಿ ಇದೆ ಅಂತ ಹೇಳಿದರು. ಅವರ ಹೆಂಡತಿ ಯಾರು ಅಂತ ನಿಮ್ಗೆ ಗೊತ್ತಿದೆ, ಮೇನಾದೇವಿ.
ಯಾವ ಮೈನಾಕ ಪರ್ವತ ಅಂತ ಇವತ್ತು ನೋಡ್ತೀವಲ್ಲ, ಅವಳ ತಾಯಿ ಮೈನಾಕ ಅಂತ ಪಾರ್ವತಿಯ ತಮ್ಮ ಮೈನಾಕ. ಮುಂದೆ ಅವನ ಮಗ ಕ್ರೌಂಚಗಿರಿ ಅಂತ ಇನ್ನೊಂದು ಪರ್ವತ ಅದು, ಕ್ರೌಂಚಗಿರಿ ಪರ್ವತ, ಅದು ಈ ಮೈನಾದೇವಿಯ ಮೊಮ್ಮಗ. ಹೀಗೆ ಎಲ್ಲ ಈ ಪರ್ವತದ ಇದು ಏನು ಫ್ಯಾಮಿಲಿ. ಅಲ್ಲಿ ಪರ್ವತೇಶ್ವರನ ಹೆಂಡತಿ ಮೈನಾದೇವಿ ಅಂತ ಏನು ಹೇಳಿದ್ವಿ, ಇವಳು ಹರಿವಂಶದೊಳಗೆ ಬರ್ತದೆ, ನೀವು ಕೇಳಿರ್ತೀರಿ. ಈ ಮೈನಾದೇವಿ ಅನ್ನೋಳು ವಿರಾಜ ಎಂಬ ಪಿತೃಗಳ ಕನ್ಯೆ, ಪಿತೃದೇವತೆಗಳ ಮಾನಸ ಕನ್ಯೆ. 3 ಜನ ಪಿತೃಗಳು ಅಂತ ಹೇಳ್ತೀವಿ ನಾವಲ್ಲಿ, ಅಗ್ನಿಶ್ವಾತ್ತರು, ಬಹಿರ್ಷದರು ಅಂತ ಹೇಳಿ. ಅದರೊಳಗೆ ಒಬ್ಬಳು ಅಚ್ಚೋದ ಅಂಥೇಳಿ ಮುಂದೆ ವೇದವ್ಯಾಸರ ತಾಯಿಯಾಗಿ ಸತ್ಯವತಿ ಅಂತ ಹುಡ್ತಾಳೆ. ಇವಳು ಮೇನಾದೇವಿ ವೈರಾಜ ಪಿತೃಗಳ ಮಗಳು. ಅವಳು ಹಿಮವಂತನ ಹೆಂಡತಿಯಾಗಿ ಮುಂದೆ ಅವಳಲ್ಲಿ ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಮಗಳು ಹುಟ್ಟಿದಳು, ಬಹಳ ಸಂತೋಷ ಆಯಿತು, ಇವಳನ್ನೇ ಮದುವೆ ಮಾಡಿಕೊಡ್ಬೇಕು ಅಂತ. ಇದು ಹೆಂಗೆ ಅಂದರೆ ಮದುವೆ ಗೊತ್ತಾಗಿ ಆಮೇಲೆ ಕೂಸು ಹುಟ್ಟೋದು, ಕೂಸು ಹುಟ್ಟಿದ ಮೇಲೆ ಮದುವೆ ಮಾಡೋದಲ್ಲ. ಮೊದಲು ಮದುವೆ ಫಿಕ್ಸ್ ಆಗಿದೆ, ಒಂದು ಕನ್ಯೆ ಹುಡ್ತದ ಅದನ್ನು ಇವನು ಕೊಡೋದು ಅಂತ, ಆಮೇಲೆ ಕೂಸು ಹುಟ್ಟೋದು. ಇದು ಅಪರೂಪದ ಸನ್ನಿವೇಶ. ಹೀಗಾಗಿ ಅವಳಿಗೆ ಪರ್ವತನ ಮಗಳಾಗಿದ್ದರಿಂದ ಎಲ್ಲರೂ ಪಾರ್ವತಿ ಪಾರ್ವತಿ ಅಂತ ಕರೀತಿದ್ರು. ಪಾರ್ವತಿ ಅಂತ ಅವಳು ಬೆಳೆದು, ಅವಳಿಗೆ ತಮ್ಮ ಹುಟ್ಟಿದ ಮೈನಾಕ ಅಂತ, ಅದನ್ನು ಆಯಿತು. ಇವಳಿಗೆ 8 ವರ್ಷ ಆಗ್ತಿದ್ದಂಗೆ ರುದ್ರ ಅಂತೂ ತಪಸ್ಸು ಬಿಡ್ತಾ ಇಲ್ಲ, ಏನು ಮಾಡಿ ತಪಸ್ಸು ಬಿಡ್ತಾ ಇಲ್ಲ. ರುದ್ರನಿಗೆ ಗೊತ್ತೂ ಇಲ್ಲ ವಿಷಯ, ಅಂದರೆ ಹೊರಗಾಗಿದ್ದು ಇಷ್ಟೆಲ್ಲ. ಒಬ್ಬ ಕನ್ಯೆಯನ್ನು ಮತ್ತೆ ಸತಿದೇವಿಯನ್ನೇ ಹುಟ್ಟಿಸಿದ್ದಾರೆ, ಅವಳು ಹುಟ್ಟಿ ಬಂದಿದ್ದಾಳೆ, ಅವಳಿಗೆ ಮುಂದೆ ಮದುವೆ ಆಗಬೇಕು ಅಂತ ಏನೂ ಗೊತ್ತಿಲ್ಲ ಅರ್ಥಾತ್ ಈ ದೃಷ್ಟಿಯಿಂದ ಗೊತ್ತಿಲ್ಲ. ಹಾಗಾಗಿ ಅವರು ತಪಸ್ಸಿನಲ್ಲೇ ಇರೋದರಿಂದ ಆ ಆಶ್ರಮಕ್ಕೆ ಎಲ್ಲಿ ತಪಸ್ಸಿಗೆ ಕೂತಿದ್ದ ರುದ್ರ, ಅಲ್ಲಿಗೆ ಹೋಗಿ ಬಂದು ಮಾಡಿದರೆ ಸ್ವಲ್ಪ ಕನ್ಯೆಯನ್ನು ನೋಡ್ತಾನೆ ಅಂಥೇಳಿ ಆ ಪಾರ್ವತಿಯನ್ನು ಕರೆದುಕೊಂಡು ಹಿಮವಂತ ಮೇಲಿಂದ ಮೇಲೆ ಹೋಗಿ ಶುರು ಮಾಡಿದ್ರು. ಒಂದೊಂದು ಸಲ ತಪಸ್ಸಿನಿಂದನೂ ವಿರಾಮ ತೆಗೆದುಕೊಂಡು ಮತ್ತೆ ಭಗವತ್ ಚಿಂತನಾದಿಗಳನ್ನು ಮಾಡ್ತಿರ್ತಾರೆ ರುದ್ರದೇವರು. ನೋಡಿದರು ಹಿಮವಂತ ಬಂದಾನ, ಮತ್ತೆ ಒಂದು 8 ವರ್ಷದ ಹುಡುಗಿನ ಕರ್ಕೊಂಡು ಬಂದಾನ. ಆಯಿತು, ನೋಡಿದರು. ಆಮೇಲೆ ಹಿಮವಂತನ ಜೊತೆಗೆ ಒಳ್ಳೆ ಮಾತುಗಳನ್ನು ಆಡಿ ಅವನಿಗೆ ಆಶೀರ್ವಾದ ಮಾಡಿ ಕಳಿಸ್ತಿದ್ರು. ಆಮೇಲೆ ದಿನ ಇದು ಶುರು ಆಯ್ತಲ್ಲ, ದಿನ ಹುಡುಗಿನ ಕರ್ಕೊಂಬರೋದು ಶುರು ಆಯ್ತಲ್ಲ. ಅವನು ಹೇಳ್ದ, ನೀನು ನಾಳಿಂದ ಒಬ್ಬನೇ ಬಾಪ, ಈ ಹುಡುಗಿನ ಕರ್ಕೊಂಬರ್ಬೇಡ ಅಂತಂದು. ಯಾಕೆಂದರೆ ಹುಡುಗಿ ಭಾಳ ಚಂದಿದ್ದಾಳೆ, ನನಗೆ ಇಷ್ಟ ಆಗೋದಿಲ್ಲ ಇದು ನೀನು ಕರ್ಕೊಂಬಂದ್ರೆ. ಯಾಕಂದರೆ ನಾನು ಈಗ ಪೂರ್ಣ ವೈರಾಗ್ಯದಲ್ಲಿ ಇದ್ದೀನಿ, ಆ ಹುಡುಗಿನ ಮಾತ್ರ ಕರ್ಕೊಂಡು ಬರಬೇಡ ಅಂತಂದು. ಆದರೆ ಆ ಮಾತಿಗೆ ಪಾರ್ವತಿನೇ ಮಾತಾಡಿಲ್ಲಂತೆ. ಆ ಸಣ್ಣ ಹುಡುಗಿ ಅಂದರೆ ಆಗಿನ ಕಾಲಕ್ಕೆ ಇದೆಲ್ಲ ವಯಸ್ಸೆಲ್ಲ ಒಂದು ಲೆಕ್ಕ ಅಲ್ಲ. ಅವಳು ಹೇಳ್ತಾಳಂತೆ, ನಾನು ಬಂದರೆ ನಿನಗೆ ಮನಸ್ಸಿಗೆ ಖೇದ ಆಗ್ತದೇನು ರುದ್ರ ಅಂತ ಕೇಳಿ. ರುದ್ರದೇವನೇ, ನಾನು ಬಂದರೆ ಖೇದ ಆಗ್ತದೆ ನಿನಗೆ, ಯಾಕಂದರೆ ನೀನು ನನ್ನ ಮನಸ್ಸಿನೊಳಗೂ ಇರೋನು ನೀನೇ, ಎಲ್ಲರ ಮನಸ್ಸಿನೊಳಗಿರೋನು ನೀನೇ, ನಿನ್ನ ಮನಸ್ಸಿಗೆ ಯಾರು ಖೇದ ಮಾಡೋರು ಅಂತ ಕೇಳಿದ್ಲು. ರುದ್ರದೇವರಿಗೆ ಗೊತ್ತಾಯಿತು, ಇವಳು ಡೈರೆಕ್ಟ್ ನನಗೆ ಇದು ಮಾಡ್ತಿದ್ದಾಳೆ ಅಂಥೇಳಿ. ಅದಕ್ಕಾಗಿ ಆಯಿತು ನೀನು ಬಾ, ನನಗೇನು ಹೊರಗೆ ಬಿಡೋದಿಲ್ಲ ಅಂತಂದು. ಆಗಲಿ ಅಂಥೇಳಿ ಅವತ್ತಿನಿಂದ ಗೊತ್ತು ಮಾಡಿ ಪ್ರತಿನಿತ್ಯ ಕರ್ಕೊಂಡು ಬರ್ತಿದ್ದ ಹಿಮವಂತ. ದಿನ ಅದೊಂದು ಕೆಲಸ, ಗುಡಿಗೆ ಹೋಗಿ ಬರ್ತಾರೆ ನೋಡು. ಹಂಗೆ ರುದ್ರದೇವರ ಹತ್ರ ಹೋಗೋದು, ಮತ್ತು ನಮಸ್ಕಾರ ಮಾಡೋದು, ಒಂದಿಷ್ಟು ಮಾತಾಡೋದು, ಅಕ್ಕಿ ಒಂದಿಷ್ಟು ಮಾತಾಡೋದು, ಅಂದರೆ ಆಸಕ್ತಿ ಬರಲಿ ಅಂತ ರುದ್ರನಿಗೆ ಇಷ್ಟೆಲ್ಲ ಮಾಡಲಿಕ್ಕೆ ಶುರು ಮಾಡಿದ್ರು. ಆದರೆ ಏನಾದರೂ ಈ ಸತಿ ಮಾತ್ರ ದಾಕ್ಷಾಯಣಿ ಹೋದ ಮೇಲೆ ರುದ್ರದೇವರು ಗಟ್ಟಿ ಹಿಡ್ಕೊಂಡು ಕೂತ್ಬಿಟ್ಟು ಯಾವ ಕಾರಣಕ್ಕೂ ಕೂಡ ವ್ಯತ್ಯಾಸ ಆಗಲಿಲ್ಲ. ಆ ಗಿರಿಜಾ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವ್ಯವಸ್ಥೆ ಆಗಲಿಲ್ಲ ಅಂತ. ಮುಂದೆ ದೇವತೆಗಳಂದರು, ಇದು ದಿನ ಈ ಥರ ನಾವು ಎಕ್ಸಸೈಸ್ ಮಾಡೋದ್ರಿಂದ ಏನು ಪ್ರಯೋಜನ ಇದೆ, ಏನಾದರೂ ಒಂದು ಹೆಚ್ಚಿಂದ ಮಾಡಬೇಕು ನಾವು, ಆವಾಗ ಅವರಿಬ್ಬರು ಮದುವೆ ಆಗ್ತದೆ. ಅದಕ್ಕೇನು ಮಾಡೋದು ಅಂತ ವಿಚಾರ ಮಾಡಿದಾಗ ತಪೋಭಂಗ ಮಾಡೋದು ಅಷ್ಟೇ. ಯಾರಿಗೆ ಮಾಡಿಲ್ಲ ನಾವು, ಹಿಂದೆ ಎಲ್ಲರಿಗೂ ಮಾಡಿವಿ, ವಿಶ್ವಾಮಿತ್ರರಿಗೆ ಮಾಡಿವಿ, ಮತ್ತು ಎಲ್ಲ ಮಹಾ ಋಷಿಗಳು ಮತ್ತು ಇವರು ಹಸುರರು ಯಾರ್ಯಾರು ತಪಸ್ಸು ಮಾಡಲಿಕ್ಕೆ ಅಂತ ಕೂತಿದ್ದಾರೋ ಅವರಿಗೆಲ್ಲ ತಪೋಭಂಗ ಮಾಡಿವಿ ನಾವು. ನಮ್ಮ ಹತ್ರ ಒಂದು ದೊಡ್ಡ ಸೆಟ್ಟೆ ಅದಾವೆ. ಇನ್ನು ಕರಿಯೋಣ ಮಿಲ್ಟ್ರಿ ಅದು, ಅದಕ್ಕೊಂದು ಮಿಲ್ಟ್ರಿ ಇರ್ತದೆ, ಅದು ಕರಿಯೋಣ ಅಂತ ಹೇಳಿ ಕರೆದ್ರು. ಯಾರನ್ನು ಕರೆದ್ರೆ ಕೆಲಸ ಆಗ್ತದೋ ಅವ್ರನ್ನೇ ಕರಿಯೋಣ ಅಂತ ಹೇಳಿ ಇಂದ್ರ ತಾನು ಮನ್ಮಥನನ್ನು ಕರೀತಾನೆ. ಯಾರು? ಸಾಕ್ಷಾತ್ ಕಾಮ. ಯಾಕೆಂದರೆ ಕಾಮ ಹುಟ್ಟಲಿಕ್ಕೆ, ಕಾಮ ಸಾಯಲಿಕ್ಕೆ ಕಾಮನೇ ಕಾರಣ. ಆದ್ದರಿಂದ ಕಾಮನೇ ಕರೆದು ಬಿಡೋಣ ಅಂತ ಹೇಳಿ ಆ ರತಿಪತಿಯನ್ನು ಕರ್ಕೊಂಡು ಬರ್ತಾರೆ. ಮತ್ತು ಅವನ ಹೆಂಡತಿ ಜೊತೆಗೆ ಅವನು ಬರ್ತಾನೆ. ಬಂದಂತಾನೆ ಏನು ಕೆಲಸ ಆಗಬೇಕಿತ್ತು, ನನ್ನ ಹತ್ರ ಬಂದದ್ದು ಯಾವ ಕೆಲಸನೂ ಹುಸಿ ಹೋಗಿಲ್ಲ, ನಿನಗೆ ಯಾವ್ದು ಬೇಕು ಹೇಳು ಅಂತ ಮತ್ತೆ ಮಾಡಿದ್ದು ಎಲ್ಲ ಪಟ್ಟಿ ಕೊಡ್ತಾನೆ. ನೋಡಪ್ಪ, ಇಷ್ಟು ದಿನ ಮಾಡಿದ್ದು ಎಲ್ಲ ಸಣ್ಣದು, ಇವತ್ತು ನೀವು ಮಾಡಬೇಕಾಗಿರೋದು ಭಾಳ ದೊಡ್ಡದು ಅಂತ ಹೇಳಿ. ಯಾಕೆ ಅಂದರೆ ಇವತ್ತು ನೀನು ಯಾರ ಮೇಲೆ ಬಾಣ ಪ್ರಯೋಗ ಮಾಡಬೇಕು ಅವರು ಸಾಕ್ಷಾತ್ ಮನೋಭಿಮಾನಿಗಳಿದ್ದಾರೆ, ನೋಡ್ಕೊಂಡು ಮಾಡೋದು ಅಂತ ಹೇಳಿ. ಆದರೂ ಇದೊಂದು ಒಟ್ಟು ಕೆಲಸ ಯಾವಾಗಲೂ ಒಂದೇ ಥರ ಇದ್ದರೆ ಏನು ಇಷ್ಟ ಆಗ್ತದೆ, ಒಂದೊಂದು ಸಲ ಚಾಲೆಂಜಿಂಗ್ ಇರಬೇಕು. ಅವಶ್ಯವಾಗಿ ಮಾಡ್ತೀನಿ, ನಾನು ಮಾಡೇ ತೋರಿಸ್ತೀನಿ ಅಂತಂದ ಆ ಕಾಮ. ಆಗಲಿ ಅಂತ ಹೇಳಿ ಕಾಮನನ್ನು ನಿಯೋಗ ಮಾಡಿದರು. ಅಲ್ಲಿ ಕರ್ಕೊಂಡು ಬಂದು ಹೇಳಿದರು, ಜೊತೆಗೆ ಅಪ್ಸರಾ ಸ್ತ್ರೀಯರನ್ನು ಕರ್ಕೊಂಡು ಬಂದಿದ್ರು ಅಂತ. ಅಕಸ್ಮಾತ್ ಏನಾದರೂ ಮತ್ತೆ ಅನುಕೂಲಕ್ಕೆ ಬೇಕಾಯ್ತು ಅಂದರೆ ಬರಲಿ ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗಿದ್ದು. ಕಾಮ ಬಂದು ಅಲ್ಲಿ ರುದ್ರದೇವರ ತಪಸ್ಸಿಗೆ ಕೂತಾರ. ಕಣ್ಣು ಕೆಳಗೆ ಒಂದು ಸ್ವಲ್ಪ ಅರ್ಧ ಮುಚ್ಚಿದ ಕಣ್ಣು, ಧ್ಯಾನಸ್ಥರಾಗಿದ್ದಾರೆ. ಏನೇನು ವಿಕಾರ ಇಲ್ಲ.
ಆವಾಗ ಪಾರ್ವತಿನೂ ನಿತ್ಯ ಬರುವಂತೆ ಬಂದು ಅಪ್ಪನ ಜೊತೆಗೆ. ಈ ಕಡೆಯಿಂದ ಮನ್ಮಥ ಬರೇ ಆ ಬಿಲ್ಲನ್ನು ಹಿಡಿದು ಎದೆ ಏರಿಸಿದಂತೆ. ಬಾಣ ಅಂತೂ ಎಲ್ಲ ಪಂಚಬಾಣಗಳು ನಿಮ್ಗೆ ಗೊತ್ತವ, ಎಲ್ಲ ಹೂವಿನ ಬಾಣಗಳೇ. ಬರೀ ಹೆದೆ ಏರಿಸಿದ್ದಕ್ಕೆ ರುದ್ರದೇವರಿಗೆ ಒಂದು ಕ್ಷಣ ಪಾರ್ವತಿ ನೋಡಿ ಎಷ್ಟು ಚಂದಿದ್ದಾಳಲ್ಲ ಆಕೆ ಅಂತಂದು ಹಂಗೆ ಬರೀತಾರೆ ಇದ್ರೊಳಗೆ. ಒಂದು ಕ್ಷಣ ಅನಿಸ್ತಂತೆ ಈ ಪಾರ್ವತಿ ಎಷ್ಟು ಸುಂದರವಾಗಿದ್ದಾಳ ಅಂತ. ಅವ್ರಿಗೆ ಆಮೇಲೆ ಅನಿಸ್ತು ಈ ಮಾತು ಈ ವಿಷಯ ನನ್ನ ತಲೆಗೆ ಯಾಕೆ ಬಂತು ಅಂತ ಆ ಕಡೆ ಈ ಕಡೆ ನೋಡಿದರು. ನೋಡೋದಕ್ಕೆ ಬಾಣ ಹೊಡೆದ ಯಾರು ಮನ್ಮಥ ಬಾಣ ಹೊಡೆದ ಮೇಲಂತೂ ಮತ್ತು ಇವಳು ಮದುವೆ ಆದರೆ ಹೆಂಗೆ ಅಂತ ಅನಿಸ್ಬಿಡ್ತಾವೆ. ಇಷ್ಟು ರೀತಿ ಆಯಿತು. ಯಾಕೆ ಅಂತಂದರೆ ಕಾಮನ ಕೆಲಸ ಅಷ್ಟು ದೊಡ್ಡದಿತ್ತು. ಆದರೆ ಅವರಿಗೆ ತಮ್ಮ ಅವಸ್ಥಾ ಏನಿತ್ತು, ಆ ತಪೋವಸ್ಥಾ, ಅದರಿಂದಾಗಿ ಆ ಉಜ್ಜೀವನದಿಂದ ಅವರು ತಮ್ಮ ಮೂರನೇ ಕಣ್ಣನ್ನು ತೆಗೆದು ಕ್ಷಣಾರ್ಧದಲ್ಲೇ ಅವನನ್ನು ಸುಟ್ಟು ಭಸ್ಮ ಮಾಡಿಬಿಟ್ರು. ಕಾಮ ರತಿಯ ಎದುರುಗಡೆ ಸತ್ತು ಹೋಗ್ಬಿಟ್ಟು. ಬಹಳ ದುಃಖ ಆಯ್ತು. ರತಿ ಹಾಹಾಕಾರ ಮಾಡಿ ಶುರು ಮಾಡಿಬಿಟ್ಟು. ರುದ್ರದೇವರು ಮತ್ತೆ ಯಥಾ ಪ್ರಕಾರ ಕಾಮ ಸತ್ತು ಹೋದ್ಮೇಲೆ ಇನ್ನು ಯಾರ ಮನಸ್ಸಿನೊಳಗೆ ಏನಿರ್ಲಿಕ್ಕೆ ಸಾಧ್ಯ? ಕಾಮನೇ ಹೋಗ್ಬಿಟ್ನಲ್ಲ. ಮತ್ತೆ ಯಥಾ ಪ್ರಕಾರ ತಪಸ್ಸಿಗೆ ಕೂತರು. ಎಷ್ಟೊತ್ತು ಕಾಯ್ದರು ಪಾರ್ವತಿಯನ್ನು ಕರೆದುಕೊಂಡು ಅವ್ರು ಮನೆಗೆ ಹೋದರು. ಈ ಕಡೆ ರತಿ ಮಾತ್ರ ಅಳತಿದ್ದಾಳು, ಜೋರಾಗಿ ಅಳತಿದ್ದ. ಎಷ್ಟು ದುಃಖ ಆಯಿತು ಅಂದರೆ ಪಾರ್ವತಿ ಅರ್ಧ ದಾರಿ ವಾಪಸ್ ಬಂದು ಅವಳು ಸಮಾಧಾನ ಮಾಡಿದ್ದಳು. ನೋಡು, ನನಗೋಸ್ಕರ ನಿನ್ನ ಗಂಡ ತನ್ನ ದೇಹವನ್ನು ತ್ಯಾಗ ಮಾಡಿದ್ದಾನೆ. ಹೀಗಾಗಿ ನಿನ್ನ ಗಂಡನಿಗೆ ಮತ್ತೆ ದೇಹ ಬಂದು ನೀವಿಬ್ಬರು ಮತ್ತೆ ಮದುವೆ ಆಗುವಂತೆ ಮಾಡಿ ನೀವಿಬ್ಬರು ಜೊತೆಗಿರುವಂತೆ ಮಾಡೋ ಜವಾಬ್ದಾರಿ ನಂದು. ಪಾರ್ವತಿ ಹೇಳಿದ್ದು, ನನಗೋಸ್ಕರ ಮಾಡಿದ್ರಿಂದ ನಿಮಗೆ ನಾನು ವ್ಯವಸ್ಥೆ ಮಾಡೇ ಮಾಡ್ತೀನಿ, ಆದರೆ ಕಾಯಬೇಕು ಸ್ವಲ್ಪ. ನಮ್ಮ ಸ್ವಾಮಿ ಏನಿದ್ದ ನಾವು ಬಹಳ ಶೀಘ್ರ ಕೋಪಿ, ಶೀಘ್ರ ಫಲಪ್ರದ. ಆದರೆ ಈ ಸಲ ಮಾತ್ರ ಹಠ ಹಿಡಿದಿದ್ದ. ಯಾಕಂದರೆ ಶೀಘ್ರವಾಗಿ ಎಲ್ಲ ಮಾಡೋರು ಒಂದೊಂದು ಸಲ ಹಠ ಹಿಡಿದ್ರೆ ಅವನು ತಪ್ಪಿಸೋದು ಭಾಳ ಕಷ್ಟ. ಇದು ಹಠ ಹಿಡಿದ ರುದ್ರ, ಅವನಿಗಾಗಿ ನಾವು ಸ್ವಲ್ಪ ಕಾಯಬೇಕಾಗ್ತದೆ. ಹೀಗಾಗಿ ಈ ವ್ಯವಸ್ಥೆಯನ್ನು ಮಾಡೋದು ಮಾತ್ರ ನನ್ನದೇ ಜವಾಬ್ದಾರಿ ಅಂಥೇಳಿ ಆಶ್ವಾಸನೆ ಕೊಡ್ತಾಳೆ ಪಾರ್ವತಿ ರತಿದೇವಿಗೆ ಅಂತ. ಆಗಲಿ ಅಂತ ಹೇಳಿ ರತಿದೇವಿ ಸುಮ್ಮನೆ ಕಾಲ ಕಳೀತಿರ್ತಾಳೆ. ಬ್ರಹ್ಮಾದಿ ದೇವತೆಗಳು ಬಂದರೂ ಹೇಳ್ತಾರೆ, ಯಾಕೆ ನೀನು ಕೊಂದದ್ದು, ಎಂಥ ಕೆಲಸ ಮಾಡಿಬಿಟ್ಟು. ಕಾಮ ಇಲ್ಲದೇ ಇದ್ದರೆ ಯಾರೂ ಯಾವ ಕೆಲಸವನ್ನು ಮಾಡಲಿಕ್ಕಾಗೋದಿಲ್ಲ ಜಗತ್ತಿನೊಳಗೆ. ಭೀಮಸೇನ ದೇವರು ಹೇಳ್ತಾರೆ, ಯಾವ ಚತುರ್ವಿಧ ಪುರುಷಾರ್ಥಗಳಲ್ಲಿ ಯಾವ್ದು ದೊಡ್ಡದು ಅಂದರೆ ಕಾಮ ದೊಡ್ಡದು ಅಂತ ಹೇಳ್ತಾರೆ. ಯಾಕೆ ದೊಡ್ಡದು ಅಂತಂದರೆ ಕಾಮ ಅಂದರೆ ಕೆಟ್ಟದ್ದೇ ಅಂತಲ್ಲ, ಸತ್ಕಾಮನೇನೂ ಆಗಬೇಕಲ್ಲ. ಹೀಗಾಗಿ ಜಗತ್ತು ನಡೀಬೇಕು ಅಂದರೆ ಕಾಮ ಬೇಕಲ್ಲ ಅಂತ. ಅದಕ್ಕಾಗಿ ನೀ ಯಾಕೆ ಕೆಲಸ ಮಾಡಿದೆ ಅಂತ ಕೇಳಿದರೆ ರುದ್ರದೇವರಂತಾರಂತೆ, ನೋಡು, ಕಾಮ ಇದ್ದರೆ ತಾನೇ ನಿಮಗೆಲ್ಲ ಸಮಸ್ಯೆ. ಈ ಎಲ್ಲರಿಗೂ ಕೂಡ ಬ್ರಹ್ಮಚರ್ಯಕ್ಕೆ ಹಾನಿ ಆಗೋದು ಯಾಕೆ, ಬೇಡ ನಿಮ್ಮ ತಪಸ್ಸಿನ ಭಂಗ ಆಗೋದು ಯಾಕೆ, ಎಲ್ಲರೂ ಕೂಡ ನಿಷ್ಕಾಮ ಕರ್ಮ ಮಾಡಲಿಕ್ಕೆ ಅನುಕೂಲ ಆಗಬೇಕು ಅಂದರೆ ಕಾಮನನ್ನೇ ಕೊಂದುಬಿಡೋದು. ಹೀಗಾಗಿ ನಾನು ಅವನು ಸಂಹಾರ ಮಾಡಿದ್ದೆ. ನಾ ಯಾವುದೇ ಕಾರಣಕ್ಕೂ ಅದನ್ನು ಮತ್ತೆ ರಿವೋಕ್ ಮಾಡೋದಿಲ್ಲ ಅಂತಂದು, ಯಾವುದೇ ಕಾರಣಕ್ಕೂ ಅವನು ಉಳಿಸೋದಿಲ್ಲ ಅಂತ ಎಷ್ಟು ಹೇಳಿದ್ರು ಮತ್ತೆ ಆಗಲಿಲ್ಲ. ಪಾರ್ವತಿಗೆ ಭಾಳ ದುಃಖ ಆಯಿತು. ಇನ್ನು ಇಂಥ ಪರಿಸ್ಥಿತಿ ಒಳಗೆ ಸಾಕ್ಷಾತ್ ದೇವತೆಗಳು ಬಂದು ಕೇಳಿಕೊಂಡ್ರೂ ಕೂಡ ರುದ್ರ ಇಷ್ಟು ಹಠ ಹಿಡಿದಿದ್ದಾನೆ ಅಂತಂದರೆ ಇದಕ್ಕೆ ಒಂದೇ ಉಪಾಯ, ನಾನು ತಪಸ್ಸಿನ ದಾರಿ ಹಿಡಿಬೇಕು ಅಂತ. ತಪಸ್ಸಿನ ದಾರಿ ಹಿಡಿದ್ರೆ ತಪಸ್ಸಿಗೆ ಬೆಚ್ಚಂತೂ ಬರಲೇಬೇಕು. ಅವನು ಬಂದ ಮೇಲೆ ಇಲ್ಲ ಅನ್ನೋಂಗಿಲ್ಲ, ಆವಾಗ ಮಾಡಲೇಬೇಕಾಗ್ತದೆ ಅಂತ ಇದು ಅವಳ ವಿಚಾರ, ಅವಳ ಯೋಜನಾ. ಹಾಗೇ ಆಗಲಿ ಅಂತ ಹೇಳಿ ಉಗ್ರ ತಪಸ್ಸು ಮಾಡಿದ್ದು. ಎಂಥ ಉಗ್ರ ತಪಸ್ಸು ಅಂತಂದರೆ ಅದನ್ನು ನೋಡಿ ಅವಳ ತಾಯಿ ಕಣ್ಣೀರು ಹಾಕಿದ್ದು. ಮೇನಾದೇವಿ, ನನ್ನ ಮಗಳು ಇಷ್ಟು ಸಣ್ಣ ವಯಸ್ಸಿಗೆ ಇಂಥ ದೊಡ್ಡ ತಪಸ್ಸನ್ನು ಮಾಡೋದು ಹೆಂಗೆ ನಮಗೆ ಸಮಾಧಾನ ಆಗ್ತದೆ? ಅಷ್ಟು ಕೋಮಲ ಮನಸ್ಸಿನವಳು, ಕೋಮಲ ದೇಹದವಳು, ಅವಳು ಇಷ್ಟು ಕಠೋರವಾದ ತಪಸ್ಸು. ಎಂಥ ಕಠೋರ ಅಂತಂದರೆ ಮೊದಲಿಗೆ ಏಕಪರ್ಣ ಒಂದೇ ಒಂದು ಎಲೆ ತಿಂದು ಬದುಕೋದಂತ. ಆಮೇಲೆ ಅದನ್ನೂ ಬಿಟ್ಟುಬಿಟ್ಲು. ಅವಳಿಗೆ ಅಪರ್ಣ ಅಂತ ಕರೆದ್ರಂತ. ಪರ್ಣವನ್ನೇ ತಿನ್ನೋದು ಬಿಟ್ಟಲು. ಆದ್ದರಿಂದ ಈ ಗಿರಿಜಾ, ಈ ಪಾರ್ವತಿಗೆ ಅಪರ್ಣ ಅಂತ ಹೆಸರು ಬಂತು. ಮತ್ತು ಆ ಅಪರ್ಣೆ ಆದ ಮೇಲೆ ತಾಯಿ ಬಂದು ಹೇಳಿದಂತೆ, ಇನ್ನು ನನ್ನ ಕಡೆ ನೋಡ್ಲಿಕ್ಕೆ ಆಗೋದಿಲ್ಲ, ತಾಯಿ ಕರಳು ಪಾಪ ಕೇಳೋದಿಲ್ಲ, ಮಾ ಅಂತಂದು ಇನ್ನು ಮಾಡ್ಲಿಕ್ಕೆ ಹೋಗಬೇಡ ಅಂಥೇಳಿ ಈ ತಪಸ್ಸನ್ನು ಬಂದ್ ಮಾಡು ಅಂತ ಕೇಳಿದ್ರು. ಆವಾಗ ಅವಳ ಹೆಸರು ಉಮಾ ಅಂತ ಆಯಿತು ಅಂತ. ಈ ಎಲ್ಲ ಹೆಸರುಗಳು ಅದೇ ತಪಸ್ಸಿನ ಕಾಲದಲ್ಲಿ ಬಂದದ್ದು ಅಂತ. ಮಾ ಅಂದರೆ ಡೋಂಟ್ ಅಂತ ಅರ್ಥ. ಅಂದರೆ ನಿಶ್ಚಯವಾಗಿ ಮಾಡಬೇಡ, ಡೆಫಿನೆಟ್ಲಿ ಡೋಂಟ್ ಡೂ ಇಟ್ ಅಂತ ಹೇಳಿದಾಗ ಇಂಗ್ಲೀಷ್ನವರು. ಅದಕ್ಕೆ ಉಮಾ ಅಂತ ಕರೆದ್ರು. ಉಮಾ, ಅಪರ್ಣ ಎರಡೂ ಅವಳ ತಪಸ್ಸಿನಲ್ಲಿ ಬಂದ ಹೆಸರುಗಳು. ಆದರೆ ಅವಳು ಹೇಳಿದ್ದು, ನಾನು ನಿಶ್ಚಯ ಮಾಡಿಬಿಟ್ಟಿನಿ, ಮಾತು ಕೊಟ್ಟಿನಿ, ನಾನು ರತಿಪತಿಯನ್ನು ಉಳಿಸಿಕೊಡ್ಬೇಕು, ನಾನು ಮನ್ಮಥನನ್ನು ಉಳಿಸ್ಬೇಕು. ಆದ್ದರಿಂದ ಯಾವುದೇ ಕಾರಣಕ್ಕೂ ನನ್ನ ತಪಸ್ಸು ನಿಲ್ಲಿಸೋದಿಲ್ಲ ಅಂತ. ತಪಸ್ಸು ಯಾವಾಗ ಉಗ್ರ ಆಯಿತು, ಎಲ್ಲ ಕಡೆ ಭೀತಿ ಶುರುವಾಯಿತು. ಇನ್ನೆಂಥ ತಪಸ್ಸು, ಸಣ್ಣ ಹೆಣ್ಣು ಮಗಳು ಇಷ್ಟು ಮಾಡ್ತಾಳಲ್ಲ ಅಂಥೇಳಿ ಯಾವ ಋಷಿಗಳೂ ಮಾಡಲಾಗದ ಮಹಾ ತಪಸ್ಸನ್ನು ಮಾಡಿದ ಮೇಲೆ ರುದ್ರದೇವರಿಗೆ ಇದಾಯಿತು, ಏನೋ ಎಚ್ಚರ ಆಯಿತು. ನಾನು ಹೋಗಿ ವರ ಕೊಡಬೇಕೀಗ, ಇಷ್ಟು ಉಗ್ರ ತಪಸ್ಸು ಮಾಡ್ತಿದ್ದಾಳೆ ಯಾರು ನನ್ನ ಭಕ್ತೆ ಅಂತ ಗೊತ್ತಾಯ್ತು. ಯಾರು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಎಲ್ಲ ಗೊತ್ತಿದೆ. ಅದಕ್ಕಾಗಿ ಇನ್ನೊಂದು ಪರೀಕ್ಷೆ ಮಾಡೋಣ ಅಂತ ಅಂದ್ಕೊಂಡ ರುದ್ರ. ಅಷ್ಟಕ್ಕೆ ಮುಗಿಸ್ಲಿಲ್ಲ. ಒಂದು ಬ್ರಹ್ಮಚಾರಿಯ ವೇಷ ಹಾಕ್ಕೊಂಡು ಅಲ್ಲಿಗೆ ಬಂದು ಏನು ಇವ್ರು ತಪಸ್ಸು ಇಷ್ಟ್ಯಾಕೆ ಮಾಡ್ತಿದ್ದಾರೆ, ನಾನು ಹೋಗ್ತಾ ಬರ್ತಾ ನೋಡ್ತಿದ್ದೀನಿ,
ಬಹಳ ತಪಸ್ಸು ಮಾಡ್ತಾಳಲ್ಲ ಇವಳು ಪಾರ್ವತಿ ಯಾಕೆ ಅಂತ ಕೇಳಿದಾಗ ಅವರ ಸ್ನೇಹಿತೆಯರು, ಅವಳು ಜಯ ವಿಜಯ ಅಂತ ಅವರ ಸ್ನೇಹಿತೆಯರು, ಜಯ ಹೇಳ್ತಾಳಂತೆ, ಇಲ್ಲ ಹೀಗೆಲ್ಲ ಆಗಿತ್ತು, ಈ ಕಾರಣಕ್ಕಾಗಿ ಅವಳು ತಪಸ್ಸು ಮಾಡ್ತಿದ್ದಾಳೆ ಅಂತ. ಅವಳಂತ ಅಂದರೆ ಯಾರು ಶಂಕರನಿಗೋಸ್ಕರನ, ಅಯ್ಯೋ ದೇವರೇ ಅವನು ಕೊಡ್ತೀನಿ, ಅವನೇ ಬಂದು ಮದುವೆ ಮಾಡ್ಕೋತೀನಿ ಅಂದರೂ ನಮ್ಮ ಮಗಳನ್ನ ಕೊಡೋದಿಲ್ಲ, ಅಂಥವನಿಗೆ ಯಾರು ಕೊಡ್ತಾರೆ ಮಗಳನ್ನ ಅಂತ. ಈ ಸ್ಮಶಾನವಾಸಿಗೆ ಯಾರಾದರೂ ಮದುವೆ ಆಗ್ತೀನಿ ಅಂತ ಯಾರಾದರೂ ಮಾಡ್ತಾರೆ, ಆವಾಗ ಇದೆಲ್ಲ ಹೇಳ್ತಾರೆ. ಮತ್ತು ಅವನು ಗಜ ಚರ್ಮಾಂಬರ, ಅವನು ಹುಲಿಯ ಚರ್ಮ ಉಟ್ಕೊಂಡವನು, ಆನೆ ಚರ್ಮ ಹೊದ್ಕೊಂಡವನು, ನೋಡಲಿಕ್ಕೆ ವಿರೂಪಾಕ್ಷ. ಯಾರಿಗೆ ಇಲ್ಲಿ ಕಣ್ಣಿದ್ರೆ ಯಾರಿಗೆ ಸರಿ ಅನ್ನಿಸ್ತದೆ ಹೇಳಿ? ವಿರೂಪಾಕ್ಷ ನೋಡ್ಲಿಕ್ಕೆ ಚಂದಿಲ್ಲ, ಮತ್ತು ಇದಿಲ್ಲ, ಮತ್ತು ಯಾವಾಗಲೂ ಬೂದಿ ಇರೋದು ಸ್ಮಶಾನದೊಳಗೆ, ಮತ್ತೊಂದು ಮಾಲೆ ಹಾಕ್ಕೊಂಡ, ಎಂಥ ಮಾಲೆ ಅದು, ರುಂಡ ಮಾಲಿ. ಇನ್ನು ಯಾರು ಇರ್ತಾರೋ ಅವನ ಹತ್ತಿಗೆ, ಅಂಥವನ ಜೊತೆ ಹೋಗಿರ್ತೀನಿ ಅಂತಾಳಲ್ಲ, ಇವಳಿಗೆ ಬುದ್ಧಿ ಇಲ್ಲ ಅಂತ ಅನ್ಬೇಕಂತ. ಇಷ್ಟು ತಪಸ್ಸು ಮಾಡಿದ್ರು ಅವಳಿಗೆ ಸರಿಯಾಗಿ ತಿಳುವಳಿಕೆನೇ ಇಲ್ಲ ಅಂತ. ಅವನೇ ಆ ರೂಪದಲ್ಲಿ ಬಂದು ಅವಳ ದಾರಿ ತಪ್ಪಿಸ್ಲಿಕ್ಕೆ ನೋಡ್ದ. ಅವಳು ಹೇಳಿದ್ಲು, ಒಂದು ಸಲ ನನ್ನ ಪತಿನಿಂದೆ ಕೇಳಿ ನಾನು ನನ್ನ ದೇಹ ತ್ಯಾಗ ಮಾಡಿದ್ದಾಗ್ಯದ. ವಿಜಯ ಇನ್ನೊಬ್ಬಕಿ ಅವಳಿಗೆ ಹೇಳಿದ್ದು, ನೀನು ಅವ್ರನ್ನ ಹೊಡೆದು ಹೊರಗೆ ಹಾಕ್ತಿ ಇಲ್ಲೋ ಅಂತ ಕೇಳಿದ್ಲು. ಅವ್ರನ್ನ ಇಲ್ಲಿ ನನಗೆ ಮತ್ತೆ ರುದ್ರರ ನಿಂದೆಯನ್ನು ಕೇಳಲಿಕ್ಕೆ ಆಗೋದಿಲ್ಲ, ಅವಳನ್ನ ಕಳಿಸಿಬಿಡು ಅಂತ. ಯಾವಾಗ ಈ ಮಾತು ಹೇಳಿದ್ಲೋ ಅವನು ಹಂಗೋಗಿ ಹಿಂಗೆ ಮತ್ತು ರುದ್ರನಾಗಿ ಮತ್ತೆ ವಾಪಸ್ ಬಂದ. ನಾನೇ ಬಂದಿದ್ದಾಗಲೇ ಭಾಳ ಖುಷಿಯಾಯಿತು ನಂಗೆ. ನೀವು ನಿನ್ನ ತಪಸ್ಸನ್ನು ನಾನು ಪರೀಕ್ಷೆ ಮಾಡಲಿಕ್ಕಂತ ಈ ಕೆಲಸ ಮಾಡಿದೆ, ಏನು ಮಾಡ್ಬೇಕು ಹೇಳು ಅಂತಂದು. ಏನು ಮಾಡ್ಬೇಕು ಗೊತ್ತಿಲ್ಲ ನಿಮಗೆ? ಎಲ್ಲ ಗೊತ್ತದ. ಎಷ್ಟು ಸಲ ಬಂದಿಲ್ಲ ನಾನು ನಿಮ್ಮ ಆಶ್ರಮಕ್ಕೆ, 1-2 ಸಲಕ್ಕೆ ಎಷ್ಟೋ ಮದುವೆಗಳಾಗಿ ಹೋಗ್ತಾವೆ. ಮತ್ತು ನೀನು ಒಂದು 50 ಸತಿ 100 ಸಲ ಬಂದೀನಿ, ಇನ್ನೂ ಕೂಡ ನೀನು ವಿಚಾರ ಮಾಡ್ತೀಯಲ್ಲ ಅಂತಂದಾಗ ರುದ್ರದೇವರಿಗೆ ಅನ್ನಿಸ್ತು, ಇಷ್ಟು ಪಾಪ ಪ್ರಯತ್ನ ಪಡ್ತಿದ್ದಾಳೆ, ಏನಾಗಬೇಕು ಮುಖ್ಯ ಅಂತಂದಾಗ ನಾನು ಮೊದಲು ಮನ್ಮಥ ಹುಟ್ಟಬೇಕು. ಯಾಕೆ ಅಂತಂದರೆ ಅವನು ಹುಟ್ಟಿದರೆ ಜಗತ್ತಿನೊಳಗೆ ಯಜ್ಞ ಯಾಗಾದಿಗಳು, ಸತ್ಕರ್ಮಗಳು, ಸತ್ಸಂತಾನಾದಿಗಳೆಲ್ಲ ಆಗ್ತವೆ. ಸಂತಾನಕ್ಕೆ ಯಾರೂ ಪ್ರಯತ್ನ ಪಡೋದಿಲ್ಲ ಕಾಮ ಇಲ್ಲ ಅಂತಂದರೆ. ಹೀಗಾಗಿ ಇದು ಪೂರ್ಣ ಸದ್ಯಕ್ಕೆ ಬಹಳ ಕೆಟ್ಟ ಪರಿಸ್ಥಿತಿ ನಡೆದದ. ಆದ್ದರಿಂದ ಈ ಕ್ಷಣಕ್ಕೆ ಅವನನ್ನು ಹುಟ್ಟಿಸ್ಬೇಕು, ಮತ್ತು ನನ್ನ ಮದುವೆ ಆಗಬೇಕು ಅಂತೇಳಿ. ಆಗಲಿ ಅಂತಂದು ಮತ್ತೆ ಮದುವೆ ಆಗಬೇಕು ಅಂತಂದರೆ ನಮ್ಮಪ್ಪ ಬರಬೇಕು ನಿಮ್ಮ ಮನೆಗೆ, ನೀ ಬಂದು ಕೇಳು ಅಂತಂದು. ಮತ್ತೆ ಅಷ್ಟಾಗಿ ವರ ಇತ್ತಲ್ಲ, ಈಗ ವರದ ಈಗ ಇವರಿಂದ ಮೋಡ್ ಆಫ್ ಆಸ್ಕಿಂಗ್, ಹೀಗಾಗಿ ವರ ಇತ್ತಲ್ಲ, ಕೇಳಿದ್ದು ನೀನೇ ಬಂದು ಕೇಳಬೇಕು ಅಂತ. ಅದಕ್ಕೆ ಅವನು ಹೇಳ್ದ, ನಾ ಯಾರಿಗೂ ಏನೂ ಕೇಳೋದಿಲ್ಲ ಜಗತ್ತಿನ ಅಂತ. ನಾನು ನಮ್ಮ ಮಾವನ್ನೇ ಕೇಳಿಲ್ಲ, ನೀ ಯಾವ ಇದು ಅಂತಂದ. ಇನ್ನೂ ಮಾವ ಆಗವ ಇವನು, ಅವ್ನು ಕೇಳ, ನಾನು ಕೇಳೋದಿಲ್ಲ. ಯಾಚನ ಮಾಡಿದರೆ ಸಣ್ಣವರಾಗ್ತೀವಿ, ನಮ್ಮದೊಂದು ಸಿದ್ಧಾಂತ. ಯಾರಿಗೂ ಕೇಳಂಗಿಲ್ಲ, ಯಾರಪ್ಪಗೂ ಕೇಳಂಗಿಲ್ಲ. ಆದ್ದರಿಂದ ಕರೆದ ತಮ್ಮ ಇದರನ್ನ. ಪಾಪ ಹುಡುಗಿ ಕೇಳಾಳಿಗೆ ಈಗ ಅದನ್ನು ಇಲ್ಲಂತೂ ಅಲ್ಲಿಗೆ ಬರೋದಿಲ್ಲ. ಹಾಗಾಗಿ ವರನೂ ಕೊಟ್ಟಂಗೆ ಆಗಬೇಕು, ನಾನೂ ಕೇಳ್ದಂಗೆ ಆಗಬಾರ್ದು. ತನ್ನ ಪರಿವಾರದವ್ರನ್ನ ಕಳಿಸಿದ್ದನು. ಹೋಗಿ ಹಿಮವತ್ ಪರ್ವತರಿಗೆ ಹೋಗು, ಹಿಮವಂತನಿಗೆ ಕೇಳು, ನಿನ್ನ ಮಗಳನ್ನು ಪಾರ್ವತಿಯನ್ನು ನನ್ನ ಮದುವೆ ಮಾಡಿಕೊಡ್ತೀಯೋ ಇಲ್ಲೋ ಅಂತ ಕೇಳು ಅಂತಂದ. ಆಗಲಿ ಅಂತ ಹೇಳಿ ಆ ಪಾರ್ವತಿಯನ್ನು ಕರೆದುಕೊಂಡು ಆ ಪರಿವಾರದವರೆಲ್ಲ ಅವರ ಹತ್ರ ಹೋಗ್ತಾರೆ. ಹೋಗಿ ಆ ಪರ್ವತೇಶ್ವರನಿಗೆ ಹೇಳ್ತಾರೆ, ನೋಡಿರಿ ರುದ್ರದೇವರು ಫೈನಲಿ ಅಪ್ರೂವ್ ಮಾಡ್ಯಾರ ನೋಡ್ರಿ ಮದುವೆಗೆ, ಯಾಕಂದರೆ ಇದು ಮಾಡಬೇಕು. ಆವಾಗ ಪರ್ವತೇಶ್ವರ ಒಂದು ಖ್ಯಾತೆ ತೆಗಿತಾನೆ. ಏನು ತೆಗಿತಾನಂತ ಭಾಳ ಚಂದದ ಇದು, ಭಾಳ ಆ ಶ್ಲೋಕವನ್ನೇ ಓದಿ ಹೇಳ್ತೀನಿ. ಮದುವೆಯನ್ನು ಮಾಡಿಕೊಡ್ಬೇಕು ಅಂತಾರೆ, ಆದರೆ ಕೆಲವರಿಗೆ ಮದುವೆ ಮಾಡಬಾರ್ದು ಅಂಥವ್ರಿಗೆ ಅಂತ ಹೇಳ್ತಾರೆ. ಏನಂದರೆ, ಅತ್ಯಾಸನ್ನೇ ಚಾತಿ ದೂರೆ ಅತ್ಯಾಢ್ಯೆ ಧನವರ್ಜಿತೆ ವೃತ್ತಿಹೀನೇ ಚ ಮೂರ್ಖೇ ಚ ಕನ್ಯಾದಾನಂ ನಶಸ್ಸೆ. ಅತ್ಯಾಸನ್ನ, ಅತಿ ಹತ್ತಿರ ಇರಬಾರ್ದು ಮನೆ, ಮಗಳ ಮನೆ, ಅದು ಸರಿ ಹೋಗೋದಿಲ್ಲ. ಈಕಿ ಭಾಳ ದೂರ ಇಲ್ಲೇ ಅಲ್ಲ, ಈಗ ನಾವು ಮದುವೆ ಮಾಡಿಕೊಟ್ರೆ ಇಲ್ಲೇ ಇರ್ತಾನೋ, ಅದು ಒಂದು. ಇನ್ನು ಅತಿ ದೂರ ಇತ್ತು ಅಂತಂದ್ರೂ ಮದುವೆ ಮಾಡಿಕೊಡ್ಬಾರ್ದು ಅಂತದ, ಆ ಪ್ರಸಂಗ ಇಲ್ಲಿಲ್ಲ. ಆದರೆ ಮುಂದೆ ಅತ್ಯಾಢ್ಯೆ, ಅತಿ ಶ್ರೀಮಂತರಿಗೆ ಮದುವೆ ಮಾಡಿಕೊಡ್ಬಾರ್ದು, ಜೊತೆಗೆ ಅತಿ ಬಡವರಿಗೆ, ದರಿದ್ರರಿಗೆ ಮದುವೆ ಮಾಡಿಕೊಡ್ಬಾರ್ದು. ಈಗ ಇವ ಇರೋದು ಎಲ್ಲಿ? ಸ್ಮಶಾನದೊಳಗೆ. ಅಂದರೆ ಈ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಏನದ? ಏನಿಲ್ಲೇ ಇಲ್ಲ. ಮತ್ತು ವಾಹನವೂ ಇಲ್ಲ, ಒಂದು ಒಳ್ಳೆ ಕಾರ್ ಇಲ್ಲ ಓಡಾಡಲಿಕ್ಕೆ. ಏನದ ನಂದಿ, ಮತ್ತೆ ತಿರ್ಗಾ ನಂದಿ, ಅದು ಒಮ್ಮೆ ಹಿಂಗೆ ಮಾಡ್ತದೆ ಪಾಪ. ಚಕ್ಕಡಿ ಗಾಡಿಗಳು ಓಡಾಡ್ಬೇಕು ನನ್ನ ಮಗಳು, ಹೆಂಗೆ ಮದುವೆ ಮಾಡಿಕೊಡು? ವೃತ್ತಿಹೀನೇ, ಮಾಡ್ಲಿಕ್ಕೆ ಕೆಲಸ ಇಲ್ಲ. ಮತ್ತು ಮೂರ್ಖರಾಗಿದ್ದರೂ ಕೊಡಬಾರ್ದು, ಇವನಂತೂ ಏನು ಹಂಗಿಲ್ಲ. ಆದರೆ ಇಷ್ಟು ಬೇರೆ ಬೇರೆ ಗುಣಗಳೆಲ್ಲ ಅವಲ್ಲ, ಮತ್ತು ಇವನಿಗೆ ಹೆಂಗೆ ನಾ ಮದುವೆ ಮಾಡಿಕೊಡೋದು ಅಂತ ಕೇಳಿದರು. ಮತ್ತು ಜೊತೆಗೆ ಹೇಳಿದರು, ವಿರಕ್ತಾಯ ಆತ್ಮ ಸಂಭಾವಿತಾಯ, ಯಾರಿಗೆ ವೈರಾಗ್ಯ ಬಂದುಬಿಟ್ಟದೋ ಅವ್ರಿಗೆ ಎಂದೂ ಮದುವೆ ಮಾಡಿಕೊಡ್ಬಾರ್ದು. ನೀವೆಲ್ಲ ಇದ್ರ ಕಥೆ ಕೇಳಿರ್ತೀರಿ. ಸುಕನ್ಯಾ, ಚವನ ಋಷಿಗಳು, ಪಾಪ ಚವನ ಋಷಿಗಳು ಮಹಾವೈರಕ್ತರು, ಆದರೆ ಅವ್ರ ಕಣ್ಣು ಹೋಯಿತು ಅಂತ ಸುಕನ್ಯನ ಮದುವೆ ಮಾಡಿಕೊಟ್ಟ ರಾಜ. ಸುಕನ್ಯೆ ಪಾಪ ಒಂದು ನಿಮಿಷ ವಿಚಾರ ಮಾಡಲಾರ್ದೆ ಅವರೇ ಪ್ರಸನ್ನರಾಗುವವರೆಗೂ ಕೂಡ ಅವ್ರು ಸೇವೆ ಮಾಡಿದ್ದು. ಮುಂದೆ ಎಂಥ ಮಹಾ ಸೌಭಾಗ್ಯವನ್ನು ಚವನ ಋಷಿಗಳು ಕರುಣಿಸಿದರು ಅಂತೀವಲ್ಲ, ಆ ಕಥೆಯನ್ನು ಕೇಳಿರಿ ನೀವು. ಹಾಗೆ ಇವರು ವೈರಾಗ್ಯವನ್ನೇ ಕೂತಿದ್ದ, ನಾವು ಮಾಡ್ತಿರೋದೇ ತಪಸ್ಸು, ವೈರಾಗ್ಯದ ತಪಸ್ಸು. ಮತ್ತು ಇನ್ನು ಮದುವೆ ಮಾಡಿಕೊಡು ಅಂದ್ರೆ ಹೆಂಗೆ ಸರಿ ಹೋಗ್ತದೆ ಅಂತ ಕೇಳಿದಾಗ, ನೋಡಪ್ಪ, ಇದು ನಿನ್ನೆವರೆಗೂ
ಇವತ್ತು ಮುಂಜಾನೆ ಆಗಿದ್ದು ಬೇರೆ ಅದು. ಇವತ್ತು ಮುಂಜಾನೆ ನಿನ್ನ ಪಾರ್ವತಿಗೆ ಆ ತಪಸ್ಸಿನ ಫಲ ದೊರಕಿದ. ಆ ತಪಸ್ಸಿನಿಂದ ಅವರಿಬ್ಬರೊಳಗೆ ಒಂದು ಅನುರಾಗ ಪ್ರೀತಿ ಉಂಟಾಗಿಬಿಟ್ಟದ. ಹೀಗಾಗಿ ಅವನು ವಿರಕ್ತನೂ ಅಲ್ಲ, ನೀನು ಹೇಳ್ದಂಗೆ ದರಿದ್ರನೂ ಅಲ್ಲ, ಯಾವುದೂ ಅಲ್ಲ, ಅವನು ಶ್ರೇಷ್ಠನಾಗಿದ್ದಾನೆ, ಅವನಿಗೆ ಮದುವೆ ಮಾಡಿಕೊಡುವಂತ ಅಲ್ಲಿ ಬಂದಿರೋ ಋಷಿಗಳೆಲ್ಲ ಅನುಮೋದನೆ ಎಂಡಾರ್ಸ್ಮೆಂಟ್ ಮಾಡಿದ್ರಂತೆ. ಆಗಲಿ ಆಗಲಿ ಅಂತಂದಾಗ, ಹೌದಾ ಹಂಗಂತೀರಾ, ಹಾಗಾದರೆ ಮಾಡೋಣ ಅಂತಂದು ಹೆಂಡತಿ ಕೇಳಿದ್ನು, ಏನಂತೀನಿ ನೀನು ಅಂತ. ಅದಕ್ಕೆ ಅವಳೊಂದು ನೋಡ್ರಿ, ನಾವು ಎಷ್ಟು ಮಾತಾಡಿದ್ರು ಪ್ರಯೋಜನ ಇಲ್ಲ. ನೆನಪು ಮಾಡ್ಕೊಳ್ರಿ, ನಾವು ಇವನು ಹುಟ್ಟಿಸಿದ್ದು ಯಾಕೆ, ನಾವು ಅಲ್ಲೇ ಆಗೋಗಿದೆಲ್ಲ. ನಾವು ಮದುವೆ ಗೊತ್ತು ಮಾಡ್ಕೊಂಡು ಮಗಳು ಹುಟ್ಟಿಸಿವಿ, ಮಗಳು ಹುಟ್ಟಿದ ಮೇಲೆ ಮದುವೆ ಗೊತ್ತು ಮಾಡಿಲ್ಲ. ಹೀಗಾಗಿ ಮಾತಾಡಿ ಪ್ರಯೋಜನ ಇಲ್ಲ, ಮೊದಲಿಗೆ ನೀವು ಕನ್ಯಾದಾನ ಮಾಡಲಿಕ್ಕೆ ಸಿದ್ಧರಾಗ್ರಿ ಅಂತ ಒಂದೇ ಮಾತಿನಲ್ಲಿ ಅವಳು ಹೇಳಿ ಮುಗಿಸ್ತಾಳೆ. ಆಮೇಲೆ ಎಲ್ಲರನ್ನೂ ಕರ್ಕೊಂಡು ಬರಿ. ಮೊದಲಿಗೆ ಯಾರನ್ನು ಕರಿಬೇಕು ಅಂದರೆ ಸಾಕ್ಷಾತ್ ನಾರಾಯಣ ಲಕ್ಷ್ಮಿ ಬರಬೇಕು. ಅವ್ರು ಬಂದರೆ ಮುಂದೆಲ್ಲ ಅವರೇ ಎಲ್ಲಕ್ಕಿಂತ ದೊಡ್ಡವರು, ಇಡೀ ಜಗತ್ತಿಗೆ ಅವರು ಲೋಕಮಾತ ಲೋಕಪಿತ. ಆದ್ದರಿಂದ ಅವರನ್ನು ಕರೀರಿ ಅಂತ ಅಂದ ತಕ್ಷಣ ನಾರಾಯಣ ಹತ್ರ ಹೋಗಿ ಕರೆದ್ರು. ನಾರಾಯಣಂದ ಸದ್ಯ ಬರ್ತೀನಿ ನಡಿ ಅಂತಂದ. ನಮ್ಮ ಗರುಡ ಒಂದು ನಿಮಿಷದಾಗ ಕರ್ಕೊಂಡು ಹೋಗ್ತಾನೆ. ಯಾವ ಗರುಡ ಏರ್ಲೈನ್ಸು ಇಷ್ಟು ಕೆಲಸ ಮಾಡೋದಿಲ್ಲ, ಈ ಗರುಡ ಮಾತ್ರ ಈ ಕೆಲಸ ಮಾಡ್ತಾನೆ. ಕೂತ ತಕ್ಷಣ ಎದುರಿಗೆ ಬಂದು ನಿಂತ್ಬಿಟ್ಟು ಯಾರು ಪರಮಾತ್ಮ ಬಂದು ನಿಂತ ತಕ್ಷಣ ರುದ್ರದೇವರು ಅವರಿಗೆ ಅಷ್ಟಾಂಗ ನಮಸ್ಕಾರ ಮಾಡಿ, ನಾನು ಮದುವೆ ಮಾಡ್ಕೋಬೇಕಂತ ಮಾಡೀನಿ ಅಂತಂದ್ರೆ ನನಗೆಲ್ಲ ಗೊತ್ತದೆ ಅಂತಂದರು. ಎಲ್ಲ ಆಗ್ಯದ. ಹಾಗಾಗಿ ಅಷ್ಟೊತ್ತಿಗೆ ಬ್ರಹ್ಮದೇವರಿಗೆ ನಾವು ಕರೆದಿದ್ರು ಬಂದುಬಿಟ್ರು. ಇನ್ನು ಕರೀಲಿಕ್ಕೆ ಕಳಿಸೋರಿದ್ರು. ಅಷ್ಟರೊಳಗೆ ಬ್ರಹ್ಮದೇವರು ತಾವೇ ಸ್ವತಃ ಬಂದರು. ಬಹಳ ಸಂತೋಷ ಆಗಿತ್ತು. ಯಾಕೆ ಅಂತಂದರೆ ಅವರಿಗೆ ದಕ್ಷಿಣ ಏನು ಅಪರಾಧ ಆಗಿತ್ತು ಅದು ಪರಿಹಾರ ಆಗಿತ್ತು, ಒಂದು ಸಮಾಧಾನ. ಮುಂದೆ ಆ ದಾಕ್ಷಾಯಿಣಿ ಪಾರ್ವತಿಯಾಗಿ ಮತ್ತೆ ರುದ್ರದೇವರ ಕೈ ಹಿಡಿತಾಳೆ ಅನ್ನೋದು ಬಹಳ ಸಂತೋಷ ಇತ್ತು. ಹೀಗಾಗಿ ಮಗ ಸೊಸೆ ಅವರಿಗೆ ನಿಜವಾದ ಅರ್ಥದಲ್ಲಿ ಬ್ರಹ್ಮದೇವರು ಕೂಡ ಅಲ್ಲಿಗೆ ಬಂದರು. ಹೀಗೆ ಎಲ್ಲವೂ ಅಲ್ಲಿ ಸರಿಯಾಗಿ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಯಾವತ್ತು ಮದುವೆ ಗೊತ್ತು ಮಾಡಬೇಕು ಇತ್ಯಾದಿಯಾಗಿ ಎಲ್ಲವನ್ನು ಮಾತಾಡ್ತಾರೆ. ಅವನ ಕುಲ ಗೋತ್ರಗಳು ಏನು ಅಂತೆಲ್ಲ ವಿಚಾರ ಮಾಡಿರಿ, ಒಂದು ಸಲ ತಾರಾಬಲ ಚಂದ್ರಬಲ ಎಲ್ಲ ನೋಡ್ರಿ ಅಂತೆಲ್ಲ ಹೇಳಿದ ಮೇಲೆ ನಾರದರು ಜೋರಾಗಿ ತಂಬೂರಿ ಬಾರಿಸಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅವನ ಕುಲ ಇಲ್ಲ, ಗೋತ್ರ ಇಲ್ಲ, ಅವನಿಗಿರೋದೇ ನಾದನೇ ಅವನ ಕುಲ. ಹೀಗಾಗಿ ನೀವು ರುದ್ರನ ಕುಲಗೋತ್ರಗಳನ್ನು ಕೇಳೋದೇನು ಹರಕತ್ತಿಲ್ಲ, ಅಷ್ಟೇ ರುದ್ರಾಣಿಗೂ ಏನೂ ಕೇಳೋದು ಹರಕತ್ತಿಲ್ಲ. ಅವರನ್ನು ಮದುವೆ ಮಾಡಿಕೊಡ್ರಿ. ತಾರಾ ಚಂದ್ರ ಇತ್ಯಾದಿಗಳನ್ನು ನೇಮನ ಮಾಡೋರೇ ಆ ಶಿವಪಾರ್ವತಿಯರು. ಆದ್ದರಿಂದ ಆ ವಾಗ್ದೇವತೆಯಾದ ಅಂದರೆ ಅರ್ಥಾಭಿಮಾನಿ ದೇವತೆಯಾದ ಪಾರ್ವತಿ ಮತ್ತು ಮನೋದೇವತೆಯಾದಂತಹ ರುದ್ರ ಇವರಿಗೆ ವಿವಾಹ ಮಾಡೋದು ನಿಶ್ಚಿತ. ಅದನ್ನು ನೀವು ಸಂಕಲ್ಪ ಮಾಡಿದರೆ ಸಾಕು, ನೀವೇನು ಮತ್ತೆ ಅದಕ್ಕಾಗಿ ನೀವು ಮತ್ತೆ ತಾರಾಬಲ ಇತ್ಯಾದಿಗಳನ್ನು ಕೂಡಿಸಬೇಕಾಗಿಲ್ಲ ಎಂಬುದಾಗಿ ಅವರು ಹೇಳ್ತಾರೆ. ತೇ ಧನ್ಯಾಸ್ತೆ ಮಹಾತ್ಮಾನಃ ಕೃತಕೃತ್ಯಾಸ್ತ ಏವ ಹಿ ದ್ವ್ಯಕ್ಷರಂ ನಾಮ ಯೇಷಾಂ ವೈ ಜಿಹ್ವಾಗ್ರೆ ಸಂಸ್ಥಿತಂ ಸದಾ ಶಿವ ಇತ್ಯಕ್ಷರಂ ನಾಮ ಯೈರುದೀರಿತ ಮಧ್ಯವೈ ತೇವೈ ಮನುಷ್ಯರೂಪೇಣ ರುದ್ರಾ ಸ್ಯುಹು ನಾತ್ರ ಸಂಶಯ. ಯಾರ ಬಾಯಿಯೊಳಗೆ ಶಿವ ರುದ್ರ ಪಾರ್ವತಿ ಇತ್ಯಾದಿ ಹೆಸರುಗಳು ಬರ್ತಾವೋ, ಅನ್ನಪೂರ್ಣ ಅಂತ ಹೆಸರು ಬರ್ತದೋ ಅವರೇ ಧನ್ಯರು ಧನ್ಯರು ಅಂತೆಲ್ಲರೂ ಕೂಡ ಉದ್ಘೋಷಣೆ ಮಾಡಿದರು. ಬಹಳ ಪ್ರೀತಿ ಆಯಿತು ಎಲ್ಲರಿಗೂ ಕೂಡ. ಅವರ ಮದುವೆಯನ್ನು ಮಾಡಿಕೊಡ್ಬೇಕು ಅಂಥೇಳಿ ಉತ್ತಮವಾದ ವಿಶ್ವಕರ್ಮನನ್ನು ಕರೆಸಿ ಮತ್ತು ಮದುವೆಯ ಮಂಟಪವನ್ನೆಲ್ಲ ಮಾಡಿಸಿ ಹೆಂಗಿರಬೇಕು, ಯಾರ್ಯಾರು ಎಷ್ಟೆಷ್ಟು ಜನ ಬರ್ತಾರೆ ಎಲ್ಲವನ್ನು ನೋಡಿಕೊಂಡು ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿ ಪಾಣಿಗ್ರಹಣವನ್ನು ಮಾಡೋದಕ್ಕಾಗಿ ಸಂಕಲ್ಪವನ್ನು ಅವನು ಮಾಡ್ತಾನೆ. ಆ ಸಂಕಲ್ಪವನ್ನು ರುದ್ರದೇವರಿಗೆ ಯಾರು ಹಿಮವತ್ ಪರ್ವತೇಶ್ವರನಿಗೆ ಗರ್ಗಾಚಾರ್ಯರು ಬೋಧಿಸ್ತಾರೆ. ಗರ್ಗಾಚಾರ್ಯರು ಹೇಳ್ತಾರೆ, ಜಗಜ್ಜನ್ಮನ ಹೇತುನ ಮಾಂಗಲ್ಯಂ ತಂತುನಾನೇನ ಜಗಜ್ಜನ್ಮನ ಹೇತುನ ಕಂಠೇ ಭದ್ನಾಮಿ ಶುಭಗೆ ಚಿರಂಜೀವ ಮಯಾ ಸಹ. ನಾವಿಬ್ಬರು ಮದುವೆ ಆಗ್ತಿದ್ದು ನಮಗಿಬ್ಬರಿಗೆ ಅಂತಲ್ಲ, ನಾವಿಬ್ಬರು ಯಾವಾಗಲೂ ಜೊತೆಗೆ ಇರ್ತೀವಿ. ಜಗತ್ತಿಗೆ ಅನುಕೂಲ ಆಗಲಿ, ಕಲ್ಯಾಣ ಆಗಲಿ, ಮುಂದೆ ನಮಗೆ ಹುಟ್ಟುವ ಮಕ್ಕಳಿಂದ ಮತ್ತು ದೇವತಾ ಕಾರ್ಯ ನಡೀಬೇಕು ಅನ್ನೋದಕ್ಕಾಗಿ ಅಲ್ಲಿ ರುದ್ರದೇವರು ಮತ್ತು ಗಿರಿಜಾ ಪಾರ್ವತಿಯ ಕಲ್ಯಾಣವನ್ನು ಮಾಡಿಕೊಳ್ತಾರೆ ಅಂತ ಹೇಳ್ತಾರೆ. ಆದಿತ್ಯಾದಿ ನವಗ್ರಹ ಶುಭಕರ ಮೇಷಾದಯೋ ರಾಶಯೋ ನಕ್ಷತ್ರಾಣಿ ಸಯೋಗಕಾಶಿತಯ ತದ್ದೇವತಾಸ್ತದ್ಗಣಾ ಮಾಸಾಬ್ದಾವೃತವಸ್ತಥೈವ ದಿವಸಃ ಸಂಧ್ಯಾಸ್ತತಾ ರಾತ್ರಯಃ ಸರ್ವೇ ಸ್ಥಾವರಜಂಗಮಾ ಪ್ರತಿದಿನಂ ಕುರ್ವಂತು ನೋ ಮಂಗಲಂ ಸುಮುಹೂರ್ತೆ ಸಾವಧಾನ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಲಕ್ಷ್ಮೀಪತೆ ತೇಂಘ್ರಿ ಯುಗಂ ಸ್ಮರಾಮಿ. ಮುಂದೆ
ಪಾರ್ವತಿ ಪರಮೇಶ್ವರರಲ್ಲಿ ಆ ಸಂತಾನ ಆಗಿ ಕಾರ್ತಿಕೇಯ ಹುಟ್ಟುತ್ತಾನೆ. ಕಾರ್ತಿಕೇಯ ಹುಟ್ಟಿದ ಮೇಲೆ ಅವಳು ಬಿಗಿದಪ್ಪಿಕೊಂಡು ಮುದ್ದಾಡ್ತಾಳಂತೆ. ಪಾರ್ವತಿಗೆ ಎಷ್ಟು ಪ್ರೀತಿ ಆಗ್ತದೆ. ಆ ಪಾರ್ವತಿಯ ಮಗನಾಗಿ ಹುಟ್ಟಿದ ಆ ಕಾರ್ತಿಕೇಯ ಯಾರು ಷಣ್ಮುಖ ಇದ್ದಾನೆ, ಆ ಷಣ್ಮುಖನಿಂದ ಈ ತಾರಕಾಸುರನ ಸಂಹಾರವೂ ಆಯಿತು. ಆ ದೇವತಾ ಕಾರ್ಯಕ್ಕಾಗಿ ಈ ಗಿರಿಜಾ ಕಲ್ಯಾಣ ಇನ್ನೂ ವಿಶೇಷದ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ್ತಾ ಈ ಗಿರಿಜಾ ಕಲ್ಯಾಣದ ಕಥಾ ಪ್ರಸಕ್ತಿಯನ್ನು ಅಸ್ಮದ್ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ವೆಂಕಟೇಶನಿಗೆ ಸಮರ್ಪಣೆ ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.